Sublime Mauricio Usa Umbrellas. Ang lugat ni Sirona, Mauricio Marcona, ating Usa Mahagi, Mashir ng Mahagi, Mapero ng Puso, Prata ko po ay Usa. Makunat na tayo para sa kailangan ni namin ದೇವರನ್ನ ಪರಿಶುದ್ಧವಾಸನೆ ವಾಸನೆ ನಾವು ಆತನ ಪರಿಶುದ್ಧ ನಾಮಕ್ಕೆ ಘನವನ್ನು ಮಹಿಮೆಯನ್ನು ಸಲ್ಲಿಸೋಣ. ದೇವರನ್ನು ಸ್ತುತಿಸುವುದು ಯುಕ್ತವೂ ನ್ಯಾಯವೂ ಮಾತನಾಡುವುದು ಮರೆಯುವನ್ನು ಅಂತರಾಳದಿಂದ ಹೃದಯಪೂರ್ವಕವಾಗಿ मनपूर्वकವಾಗಿ ಆತನನ್ನು ಸ್ತುತಿಸೋಣ. ಗಮನಿಸೋಣ. ನಮ್ಮನ್ನು ಕಾಪಾಡುವುದು, ನಮ್ಮನ್ನು ಉದ್ಧರಿಸುವುದು ಆತನಿಗೆ ನಾವು ಸದಾಕಾಲವೂ ಚಿರವಿಗಳಾಗಿ ಹೋಗುವುದು ನಮ್ಮ ಜೀವನದಲ್ಲೂ ಸಹಾಯ ಮನರಾಳದಿಂದ ಆತನನ್ನು ಪ್ರೀತಿಸಿ ಸೇವಿಸಿ ಸ್ತುತಿಸಿದ್ದೇವೆ. ಹೃದಯಾಂತರಾಳದಿಂದ ಆತನ ನಾಮಕ್ಕೆ ಘನವನ್ನು ಸಲ್ಲಿಸಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ ಹಾಗೆ ಆತನಿಗೆ ಸ್ತುತಿಯನ್ನುಪೂರ್ವಕವಾಗಿ ಘನಪಡಿಸುವ ಹಾಗೆ ನಮ್ಮನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಜೀವನವನ್ನು ದೇವರಿಗೆ ಮಾತ್ರ ಸಮರ್ಪಿಸುವ ದೇವರು ಬಯಸುವಂತಹ ರೀತಿಯಲ್ಲಿ ನಾವು ಬದುಕೋಣ. ದೇವರು ಇಚ್ಛಿಸುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಅಳವಡಿಸಿಕೊಳ್ಳೋಣ. ದೇವರ ಕೃಪೆಯು ದೇವರ ಆಶೀರ್ವಾದ ನಮಗೆ ದೊರೆಯಲು ಆತನ ಆಶೀರ್ವಾದದಿಂದ ನಮ್ಮ ಜೀವನವು ಸುಖವಾಗಿ ಆತನ ನಾಮದ ಮಹಿಮೆಗಾಗಿ ನೆರವೇರುತ್ತದೆ. ಆದ್ದರಿಂದಲೇ ನಾವು ನಿರ್ಮಿಸಲ್ಪಟ್ಟ ಕಾರಣ ಆತನ ಇಚ್ಛೆಗನುಸಾರವಾಗಿ ಬದುಕುವುದಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಆತನ ವಾಕ್ಯದ ಮೂಲಕವಾಗಿ ಆತನ ವಾಕ್ಯ ಪ್ರಬೋಧಿಸುವಂತಹ ರೀತಿಗನುಸಾರವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಾಗಿ ತಂದೆಯ ದೇವರ ಮಹಿಮೆಗಾಗಿ ಕುಮಾರನಾದ ಕರ್ತನಾದ ಯೇಸುವಿನ ಘನಕ್ಕಾಗಿ ಪರಿಶುದ್ಧಾತ್ಮನಾದಂತಹ ಸ್ತುತಿಗಾಗಿ ನಮ್ಮ ಈ ಆರಾಧನೆಯ ಆರಂಭ ತಂದೆ ಕುಮಾರ ಪರಿಶುದ್ಧಾತ್ಮನಾದ ತ್ರಿಯೇಕ ನಾಮದಲ್ಲಿ ಆರಂಭ ಮಾಡೋಣ. ಆಮೆನ್. ಹಾಡು ಸಂಗೀತದಲ್ಲಿ ಎರಡನೆಯ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ ಎರಡನೆಯ ಸಂಗೀತ ಸ್ತೋತ್ರವನ್ನು ದೇವರ ಸ್ಮರಣೆ ಊರ್ಧ್ವದಿಂದಾದರೆ ಮಹಿಮೆಯಾಗಲಿ ಭವಿಷ್ಯದ ರೂಪದ ಸ್ಥಳದಲ್ಲಿ ಸ್ತೋತ್ರ ಸುಗಂಧವ ಎರಡನೆಯ ಸಂಗೀತವನ್ನು ಮಾಡೋಣ.
ಕೃಪಾಳ ತಂದೆ, ನಮ್ಮೆಲ್ಲ ಪ್ರೇರಣೆಯಾಗಿರುವುದೇ ಈ ಸಮಯದಲ್ಲಿ ಆರಾಧನೆ ಮಾಡುವುದಕ್ಕೆ ನಿನ್ನ ಆಲಯಕ್ಕೆ ಬಂದಿದ್ದೇವೆ. ಇದನ್ನು ಸ್ತುತಿಸುವುದು ಎಂದು ನ್ಯಾಯವು ಆಲಯಗಳಾಗಿ ನಾವು ಬಿಡುತ್ತೇವೆ. ಇಬ್ಬರಾಗಲಿ ನನ್ನ ಹೆಸರಲ್ಲಿ ಸೇರಿಬರುತ್ತಾರೆ. ಅಲ್ಲಿ ನಾವಿರುತ್ತೇವೆ ಎಂಬುದಾಗಿ ನಮಗೆ ತಿಳಿದಿಲ್ಲ. ಸಮುದಾಯವಾಗಿ ನಾವು ಇದನ್ನು ಆರಾಧನೆ ಮಾಡುವುದನ್ನು ಆಲಯದಲ್ಲೇ ಬಂದಿದ್ದೇವೆ. ಸ್ವಾಮಿ ಮನದಲ್ಲಿ ಒಂದು ನೀವು ಆಸನಾಗಿ ನಿನ್ನ ಪ್ರಸನ್ನತೆಯನ್ನು ನಿನ್ನ ಸಾನ್ನಿಧ್ಯ ಅನುಭವದಿಂದ ನಮ್ಮನ್ನು ತೋರಿಸಿ ನಡೆಸುವುದು, ನಿನ್ನ ಆತ್ಮಮೂಲಕವಾಗಿ ನಮ್ಮನ್ನು ಆವರಿಸುವುದು, ನಿನ್ನ ಆತ್ಮನ ಸಹಾಯ ಬಲ ಶಕ್ತಿ ಸಾಮರ್ಥ್ಯದಿಂದ ನಿನ್ನ ವಾಕ್ಯವನ್ನು ನಾವು ಕೇಳಿ ನಿನ್ನ ನಾಮದ ಮಹಿಮೆಗಾಗಿ ಘನತೆಗಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿ. ವಾರಗಳನ್ನು ಸದಾರನ್ನು ಹಾಕಿಕೊಂಡು ನಮಗೆ ಅನುಗ್ರಹಿಸಿದ ಆಶೀರ್ವಾದಗಳಿಗಾಗಿ, ನಿನ್ನ ವರದಾನಗಳಿಗಾಗಿ, ನೀವು ಅನುಗ್ರಹಿಸಿದ ಅದ್ಭುತ ಮಹತ್ವಗಳಿಗಾಗಿ, ಎಲ್ಲ ವಿಧವಾದ ಶುಭ ಕೃಪೆಯನ್ನು ಸಫಲತೆ ಯಶಸ್ಸನ್ನು ನಾವು ಅನುಭವಿಸುವ ಹಾಗೆ ಮಾಡಿದಕ್ಕಾಗಿ ಕೃತಜ್ಞತಾವಂದನೆಗಳನ್ನು ಅರ್ಪಿಸುತ್ತೇವೆ. ನಿನ್ನ ಭಾರವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಆವರಿಸಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸುವುದರಿಂದ ನಿನಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಈಗ ನಾವು ನಿನ್ನ ಆಲಯಕ್ಕೆ ಬಂದು ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಮತ್ತು ಅವಕಾಶವನ್ನು ಬದುಕಿನಲ್ಲಿ ಅನುಭವಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೈನಂದಿನ ಮಾಡುವೆಯಲ್ಲಿ ನಮ್ಮ ಹಾದುಹೋಗುಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ನಮಗೆ ಯಾವ ವಿಧವಾದ ಕೇಳು ನಾಲ್ಕು ತೊಂದರೆ ಸಮಸ್ಯೆಗಳಾದ ಹಾಗೆ ನೀನೇ ನಮ್ಮನ್ನು ಕಾಪಾಡಿ ಉತ್ತರಿಸಿದಕ್ಕಾಗಿ ನಿನಗೆ ಕೃತಜ್ಞತಾವಂದನೆಗಳನ್ನು ಅರ್ಪಿಸುತ್ತೇವೆ. ಭಾರವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಎಲ್ಲ ವಿಧವಾದ ಆದರಣೆ ಆರೈಕೆಯನ್ನು ಯಾರಾದರೂ ಮುಖಾಂತರ ನಮಗೆ ಪಾಲಿಸಿ ನಡೆಸುತ್ತೇವೆ. ಮಕ್ಕಳು ನಾವು ಕೇಳುವಂತಹ ವಾಕ್ಯಗಳನ್ನು ಶ್ರದ್ಧೆಯಿಂದ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆ ವಾಕ್ಯದ ಪ್ರಕಾರ ಮಾತ್ರ ನಾವು ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ನೀಡು. ನಿನ್ನ ಮಕ್ಕಳನ್ನು ಬಿಟ್ಟು ಎಡಕ್ಕಾಗಲು ಬಲಕ್ಕಾಗಲು ತಿಳಿದ ಹಾಗೆ ನೀನೇ ಕಾಪಾಡಿ ನಮ್ಮನ್ನು ಬಲಪಡಿಸಿಕೊಂಡು ನಡೆಸು. ನಿನ್ನ ಆತ್ಮ ಆದರಣೆ, ಧೈರ್ಯ, ಸಮಾಧಾನ, ಶಾಂತಿ ನಮ್ಮೆಲ್ಲರಿಗೆ ಸ್ವತಃ ಆರೋಗ್ಯಕ್ಕೋಸ್ಕರವಾಗಿ ಸ್ತೋತ್ರ ಮಾಡುತ್ತೇವೆ. ಬಲ ಶಕ್ತಿ ಸಾಮರ್ಥ್ಯ ಜೀವನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮನ್ನು ಜೀವನ ತುಳಿಸುವುದನ್ನು ಆರಾಧಿಸಲು ಈ ಸಮಯದಲ್ಲಿ ಕರ್ತನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಭವಿಷ್ಯದ ದಿನದಲ್ಲಿ ನೀನು ಸ್ಮರಣೆ ನಮ್ಮ ಒಡೆಯನನ್ನು ರಕ್ಷಣೆ ಮಾಡಿಕೊಂಡು ನಮ್ಮನ್ನು ಕಾಪಾಡಿ ನಡೆಸು. ಎಲ್ಲ ಕೇಳುವುದಿಲ್ಲ, ಎಲ್ಲ ಬಂಧನದಿಂದ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸುತ್ತಾರೆ. ನಿನ್ನ ಮೂಲಕವಾಗಿ ಏನು ಮಾಡಿದ್ರೆ ನಾವು ಜೀವಿಸಿ ನೀ ಬಯಸುವಂತಹ ರೀತಿಯಲ್ಲಿ ನಿಲ್ಲಿಸುವಂತಹ ನಿನ್ನ ಚಿತ್ರದ ಮೇಲೆ ನಾವು ಬದುಕಲು ನೀನು ನಮ್ಮನ್ನು ಸ್ಮರಿಸಲು ನಾವು ಮಾಡುವಂತಹ ಪ್ರಾರ್ಥನೆಗಳು ನಮ್ಮ ವಿಜ್ಞಾಪನೆಗಳನ್ನು ಸ್ತೋತ್ರವನ್ನು ಎಲ್ಲ ಅಗತ್ಯಗಳನ್ನು ಸ್ಪಂದಿಸುತ್ತಾರೆ. ನಿನ್ನ ಭಾರವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಸಾಗಿಸಲು ಸಂರಕ್ಷಿಸಿ ಪೋಷಿಸಿ ನಡೆಸಬೇಕಾಗಿ ಪ್ರಭು ರಕ್ಷಣಾಗಿರುವಂತಹ ಸೈನ್ಯ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಇದರಿಂದ ನಾವು ಸುವರ್ಣ ಭಾವವನ್ನು ಆಲಿಸೋಣ. ಪರಿಶುದ್ಧ ಸಂಜೆ ಆರಾಧನೆಗೆ ನಮಗೆ ಕೊಡಲ್ಪಟ್ಟ ದೇವವಾಕ್ಯವಾಗುವುದು. ಅದು ಶ್ರೀ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನಗಳು 1ರಿಂದ 8ರವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನಗಳು 1ರಿಂದ 8ರವರೆಗೆ. ದೇವವಾಕ್ಯವನ್ನು ಓದಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು?
ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರುವುದೇ ಎಂಬುದರಲ್ಲಿ ದೇವರ ವಾಕ್ಯವನ್ನು ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳುವಂತಹ ಮನುಷ್ಯರಾಗಿರುವ ಕಾರಣ ನಮಗೆ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿಸುವ ನಿನ್ನ ವಾಕ್ಯವನ್ನು ಹೃದಯದೊಳಗೆ ಹೋಗಿ ಅದು ಕರೆ ಮಾಡಿ ನಾವು 100ರಷ್ಟು 60ರಷ್ಟು 30ರಷ್ಟು ನೀ ಬಯಸುವಂತಹ ನಿರೀಕ್ಷಿಸುವಂತಹ ರೀತಿಯಲ್ಲಿ ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಾವು ಒಳ್ಳೆಯ ಫಲಗಳನ್ನು ಕೊಡುತ್ತಾ ಹೋಗಬೇಕಾಗಿ ನಮಗೆ ಸಹಾಯ ಮಾಡಿ. ನಿನ್ನ ವಾಕ್ಯದಲ್ಲಿ ನಾವು ಸದಾ ನೆಲೆಗೊಂಡಿದ್ದು ನೀ ಬಯಸುವಂತಹ ಫಲಗಳಲ್ಲಿ ಮಾತ್ರ ನಾವು ಇಳಿಯುವುದಕ್ಕೆ ನಾವು ಶಕ್ತರಾಗಲು ನಿನ್ನ ವಾಕ್ಯದ ಬಲವನ್ನು ಕೇಳವಾಗಿ ಇಳಿಯುವುದಕ್ಕಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಗಾಗಿ ಜನರೇ ಎಲ್ಲರಿಗೂ ಸರಿಯ ಶುಭವಂದನೆಗಳು. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ಶುಭವಾಗಿ ಆರೋಗ್ಯವು ಸಿಕ್ಕುವಂತಾಗಲಿ. ಆರಿಸಿಕೊಂಡಂತಹ ಇಸ್ರಾಯೇಲ್ ಜನಾಂಗದ ಅವರ ದಿನಚರಿ ಇಲ್ಲವೇ ಅವರ ಬದುಕು ದಿನಂಪ್ರತಿ ಹೇಗಿದ್ದರೆ ನಮ್ಮ ಮುಸಲ್ಮಾನ ಬಾಂಧವರಿಗೂ ಸಹ ಆ ರೀತಿಯಾದಂತಹ ಆ ಬೋಧನೆಗಳು ಇರುತ್ತವೆ. ಮಕ್ಕಳನ್ನು ಆರಂಭದಲ್ಲಿ ವಾಕ್ಯದಲ್ಲಿ ನಡೆಸುವಂತಹ ದಿನಂಪ್ರತಿ ಅವರು
ತಮ್ಮ ಶಾಲೆಗಳಿಂದ ಹಿಂತಿರುಗಿ ಬಂದ ಮೇಲೆ ಅವರನ್ನು ವಾಕ್ಯದ ಅರಿವಿನಲ್ಲಿ ಬೆಳೆಸುವುದಕ್ಕೆ ತಂದೆ ತಾಯಿಗಳು ಆರೈಕೆ ಬೆಳೆಸುತ್ತಾರೆ. ದಿನಂಪ್ರತಿ ಮಾಡಿತು. ಮದ್ರಾಸ ಎನ್ನುವಂತಹ ಮುಸಲ್ಮಾನ್ ಬಾಂಧವರು ಮಸೀದಿಯಲ್ಲಿ ತಮ್ಮ ಮಕ್ಕಳಿಗೆ ಶಾಲೆಯಿಂದ ಬಂದು ಏನ್ ಮಾಡ್ತಾರೆ, ಮಕ್ಕಳ ಆ ದೈವ ಜ್ಞಾನ ದೈವ ವಾಕ್ಯ ಕಲಿಕೆಗೆ ಅವರು ಬೆಳೆಸುತ್ತಾರೆ. ಹಾಗೆ ಇಸ್ರಾಯೇಲ್ ಜನಾಂಗದಲ್ಲಿಯೂ ಸಹ ತಂದೆ ತಾಯಿಗಳು ದಿನಂಪ್ರತಿ ಮನೆಯಲ್ಲಿ ಹೇಳಿಕೊಡುವುದು ಮಾತ್ರವಲ್ಲದೆ ಆರೆಗೂ ಸಹ ಮಕ್ಕಳ ದೈವ ಜ್ಞಾನ ಹೆಚ್ಚಾಗುವುದಕ್ಕೆ, ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕೆ, ವಾಕ್ಯದಲ್ಲಿ ಬೇರುವುದಕ್ಕೂ, ವಾಕ್ಯದ ವಿಷಯದಲ್ಲಿ ಅವರು ತಜ್ಞರಾಗಿ ಬರುವುದಕ್ಕೆ ದಿನಂಪ್ರತಿ ಅವರಿಗೆ ಪಾಠ ಪ್ರವಚನಗಳನ್ನು ಈ ಧರ್ಮಶಾಸ್ತ್ರದ ವಿಷಯದಲ್ಲಿ, ಆಜ್ಞೆಗಳ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ಅವರು ಪಾರಂಗತರಾಗಲು, ಪಾಂಡಿತ್ಯವನ್ನು ಹೊಂದುವುದಕ್ಕೆ ಬಳಸುತ್ತಾರೆ. ಈ ನಿಟ್ಟಿನಲ್ಲಿ ಅವರು ದೇವರ ವಾಕ್ಯವನ್ನು ದಿನಂಪ್ರತಿ ಅಧ್ಯಯನ ಮಾಡ್ತಾರೆ. ಅವರು ದಿನಂಪ್ರತಿ ದೇವರ ವಾಕ್ಯವನ್ನು ಓದುತ್ತಿದ್ದರು, ಸ್ಮರಿಸುತ್ತಿದ್ದರು, ಅಧ್ಯಯನ ಮಾಡುತ್ತಿದ್ದರು, ಅದರ ಬಗ್ಗೆ ಚರ್ಚೆಗಳನ್ನು ಮಾಡುತ್ತಾರೆ. ಯಾಕೆ ಎಂಬುದಾಗಿ ಗಮನಿಸುವಾಗ ದೇವರ ಆಜ್ಞೆಯಾಗಿತ್ತು, ದೇವರ ನಿಯಮ ಆಗಿತ್ತು, ದೇವರ ಮಾತನ್ನು ಕೈಗೊಂಡು ನಡೆಯಬೇಕಾದರೂ ಅದು ಅವರ ಧರ್ಮವಾಗಿತ್ತು. ಹೀಗಿರುವಲ್ಲಿ ಅವರು ದಿನಂಪ್ರತಿ ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ಆಲಿಸುವುದರಿಂದ, ಸ್ಮರಿಸುವುದರಿಂದ, ಅದರ ಬಗ್ಗೆ ಮಾತನಾಡುವುದರಿಂದ, ಚರ್ಚಿಸುವುದರಿಂದ ಅವರಲ್ಲಿ ದೇವರ ಪ್ರಸನ್ನತೆ, ದೇವರ ಇಚ್ಛೆ, ದೇವರ ಚಿತ್ತವು ನೆರವೇರುವುದಕ್ಕೆ ಸಾಧ್ಯ. ಅವರು ದೇವರ ವಾಕ್ಯದ ಪ್ರಕಾರ ದೇವರ ವಾಕ್ಯಕ್ಕೆ ಬೇರೆಯಿಂದ ಬದುಕುತ್ತಾರೆ ಎನ್ನುವಂತಹ ಆಲೋಚನೆಯಿಂದಲೂ ದೇವರೊಂದಿಗೆ ಅವರು ಅನನ್ಯ ಸಂಬಂಧದಿಂದ, ದೇವರ ಬಾಂಧವ್ಯದಲ್ಲಿ ಇದ್ದುಕೊಂಡರಾಗಿ ಯಾವುದೇ ಪಾಪಕೃತ್ಯಗಳಿಲ್ಲದೆ, ಯಾವುದೇ ತಪ್ಪು ಅಪರಾಧಗಳಿಲ್ಲದೆ, ಯಾವುದೇ ರೀತಿಯಾದಂತಹ ಸಮಾನ ದುರಾತ್ಮ ಪ್ರೇರಣೆಗೆ ಒಳಗಾಗದಂತೆ ಈ ದೇವರ ವಾಕ್ಯದ ಧ್ಯಾನವನ್ನು ಅವರು ದಿನಂಪ್ರತಿ ಮಾಡ್ತಾರೆ. ಇದು ಶಾಲೆಯಲ್ಲಿ ನಾವು ಕುರಿತು ಒಂದೊಂದು ಪೀರಿಯಡ್ ಹೇಗೆ ನಾವು ಅಧ್ಯಯನ ಮಾಡಿದರೆ ಅದೇ ರೀತಿಯಾದಂತಹ ಅಧ್ಯಯನವು ವಾಕ್ಯದ ವಿಷಯದಲ್ಲಿ ಇದಾಗಿದೆ. ಆದರೆ ಇಂದು ಕೆಲವು ಸಂಗತಿಗಳನ್ನು ಗಮನಿಸುವಾಗ, ಕೆಲವು ಪರಿಸ್ಥಿತಿಗಳನ್ನು ಗಮನಿಸುವಾಗ ಇಂದು ನಮ್ಮ ಸಭೆಗಳಲ್ಲಿ ಈ ರೀತಿಯಾದಂತಹ ಕ್ರಮವು ನಮ್ಮಲ್ಲಿ ಇಲ್ಲವಾದದ್ದು ಶೋಷಣೀಯ. ಆದರೆ ನಾವು ಅದನ್ನು ರೂಢಿ ಮಾಡಿಕೊಳ್ಳುವುದು, ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವುದು. ಆದರೆ ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಒಂದು ಒಳ್ಳೆಯ ಅಂಶವೇನೆಂದರೆ, ಭಾನುವಾರದಲ್ಲೂ ಮಕ್ಕಳಿಗೆ ಭಾನುವಾರ ಶಾಲೆಗಳ ಮೂಲಕವಾಗಿ ದೇವರ ವಾಕ್ಯದ ಪಾರಾಯಣ, ದೇವರ ವಾಕ್ಯದ ಅರಿವು, ದೇವರ ವಾಕ್ಯದ ತಿಳಿಸುವಿಕೆ, ದೇವರ ವಾಕ್ಯದ ವಿಷಯದಲ್ಲಿ ಚರ್ಚೆ ಮತ್ತು ಅದರ ಜ್ಞಾನವನ್ನು ಕೊಡುವಂತಹ ಸಂದರ್ಭಗಳು ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಇದೆ. ಆದರೆ ಅದು ದಿನಂಪ್ರತಿ ಅದು ನಡೆಯುತ್ತಾ ಬರುವುದಾದರೆ, ದಿನಂಪ್ರತಿ ನಮ್ಮ ಮನೆಗಳಲ್ಲಿ ನಾವು ಇರುವ ಸ್ಥಳಗಳಲ್ಲಿ ಅದನ್ನು ಅಧ್ಯಯನ ಮಾಡುವುದಾದರೆ ನಮ್ಮ ಬದುಕು ಸಾಧಕವಾಗಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಕಥೆಯ ಮೂಲಕವಾಗಿ, ಅಂದರೆ ಒಂದು ಉದಾಹರಣೆ ಮೂಲಕವಾಗಿ ಹೇಳಿದರು. ಯಾವ ರೀತಿ ದ್ರಾಕ್ಷಿ ಬಳ್ಳಿ, ಆ ದ್ರಾಕ್ಷಿ ಬಳ್ಳಿಯಲ್ಲಿರುವಂತಹ ಫಲಗಳು ಹೇಗೆ ಬಿಡುತ್ತವೆ ಮತ್ತು ಆ ದ್ರಾಕ್ಷ ಲತೆಗಳು ಹೇಗೆ ಫಲ ಕೊಡುತ್ತವೆ ಎನ್ನುವಂತಹ ಉದಾಹರಣೆ ಮೂಲಕವಾಗಿ ದೇವರಲ್ಲಿ ಯಾವ ಯಾವ ವ್ಯಕ್ತಿಗಳು ನೆಲೆಗೊಂಡಿರುತ್ತಾರೋ, ಯಾವ ಯಾವ ಭಕ್ತರು ದೇವರಲ್ಲಿ ನೆಲೆಗೊಂಡಿರುತ್ತಾರೋ ಅವರು ಯಾವ ರೀತಿಯಾದಂತಹ ಫಲಗಳನ್ನು ಕೊಡುತ್ತಾರೆ ಎನ್ನುವಂತಹ ಉದಾಹರಣೆಯನ್ನು ಅಲ್ಲಿ ಸ್ವಾಮಿ ಹೇಳಿದರು. ನಾನು ನಿಜವಾದ ದ್ರಾಕ್ಷಿ ಬಳ್ಳಿಯನ್ನಾಗಿ ಸ್ವಾಮಿ ಹೇಳ್ತೇನೆ. ಯೋಹಾನನ ಸುವಾರ್ತೆಯನ್ನು ಗಮನಿಸುವಾಗ ಯೇಸು ಸ್ವಾಮಿ ದಿನಂಪ್ರತಿ ಬಳಕೆ ಮಾಡುವಂತಹ ಸಾಮಗ್ರಿಗಳು, ವಸ್ತುಗಳು, ಅಡಿಗೆಗಳ ಸಾಮಾನುಗಳು ನಮ್ಮ ಕಣ್ಣು ಮುಂದೆ ಕಾಣುವಂತಹ ಸಂಗತಿಗಳನ್ನೇ ಉಪಯೋಗ ಮಾಡಿ ಉದಾಹರಣೆಯಾಗಿ ನಮಗೆ ಒಂದು ಒಳ್ಳೆಯ ಬೋಧನೆಯನ್ನು ಯೇಸು ಸ್ವಾಮಿ ಹೇಳ್ತಾರೆ. ಇಲ್ಲಿಯೂ ಸಹ ನಾನು ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ, ಅವನ ತಂದೆಯಾದಂತಹ ಯೆಹೋವ ದೇವರು ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ, ಫಲ ಕೊಡದಂತವರನ್ನು ತೆಗೆದುಹಾಕುತ್ತಾನೆ. ಅಂದರೆ ದೇವರ ಆಶೀರ್ವಾದದಿಂದ ದೂರವಾಗುವುದು, ದೇವರ ಸತ್ಸಂಗದಿಂದ ದೂರವಾಗುವುದು, ದೇವರ ಆತ್ಮೀಯತೆಯಿಂದ ದೂರವಾಗುವುದು ಮತ್ತು ಅಂತಿಮವಾಗಿ ಅವರು ಯಾವುದೇ ಸಮಯದಲ್ಲಿ ಫಲ ಕೊಡದೆ ಹೋದರೆ ಅವರನ್ನು ಕಿತ್ತು ಬಿಸಾಡಿದವರನ್ನು ಬೆಂಕಿಗೆ ಹಾಕುವಂಥದ್ದು ಅದು ನರಕಕ್ಕೆ ತುತ್ತಾಗುವಂತಹ ಸಂಗತಿಯಾಗಿದೆ ಎಂಬುದಾಗಿ ವರ್ತಮಾನ ಹೇಳ್ತಾರೆ. ಹಾಗಾದರೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಗೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡೋಣ. ಶುದ್ಧಿ ಮಾಡುವಂಥದ್ದು ದೈಹಿಕ ಜ್ಞಾನವು ಮತ್ತಷ್ಟು ಹೆಚ್ಚಾಗುವಂಥದ್ದು. ನಮ್ಮ ದೈಹಿಕ ಜ್ಞಾನ, ದೇವರ ವಾಕ್ಯದ ತಿಳುವಳಿಕೆ, ದೇವರ ವಾಕ್ಯದ ಅರಿವು ಶುದ್ಧೀಕರಣ ಮೂಲಕವಾಗಿ ನಾವು ಶುದ್ಧ ಮಾಡುವುದು ಹೇಗೆ? ಇನ್ನೂ ಹೊಳಪು,
ಅಥವಾ ಇನ್ನೂ ಚೆನ್ನಾಗಿ ಅಥವಾ ಸೌಂದರ್ಯವಾಗಿ ಕಾಣಬೇಕೆಂಬುದಾಗಿ ನಾವು ಏನಾದರೂ ಶುದ್ಧೀಕರಣದ ಕಾರ್ಯವನ್ನು ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ದ್ರಾಕ್ಷಿ ಬಳ್ಳಿಯನ್ನು ಶುದ್ಧೀಕರಿಸುವಂಥದ್ದು ಫಲ ಕಡಿಮೆ ಕೊಡುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಫಲ ಕೊಡಲಿ. ಒಂದು ವೇಳೆ ಅದು ಫಲ ಕೊಡದೆ ಹೋದರೆ ಆ ಫಲ ಕೊಡದೆ ಹೋದಂತ ಒಮ್ಮೆ ಇನ್ನಷ್ಟು ಫಲ ಕೊಡುವಂತದ್ದಾಗಲಿ ಎಂಬುದಾಗಿ ಶುದ್ಧೀಕರಣವನ್ನು ಉತ್ತಮ ಮಾಡುವವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಬದುಕು ಸಹ ದೇವರ ಆ ದ್ರಾಕ್ಷಾಲತೆಯ ತೋಟದಲ್ಲಿ ಆ ಬಳ್ಳಿ ದ್ರಾಕ್ಷಿ ಬಳ್ಳಿಯಾದ ಯೇಸು ಕ್ರಿಸ್ತನಲ್ಲಿ ನಾವು ನೀವು ನೆಲೆಗೊಂಡಿರುವಾಗ ನಾವು ಫಲ ಕೊಡುವವರಾಗಿದ್ದೇವೆ. ನಮ್ಮ ಶಕ್ತಿಯನುಸಾರ ನಮ್ಮ ಸಾಮರ್ಥ್ಯಾನುಸಾರವಾಗಿ ನಾವು ಫಲಗಳನ್ನು ಕೊಡುತ್ತಾ ಹೋಗಬೇಕು. ಆ ಫಲಗಳು ಪವಿತ್ರಾತ್ಮ ಫಲಗಳಾದಂತಹ ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಸಾಧುತ್ವ ಮತ್ತು ಒಳ್ಳೆಯ ಕ್ರಿಯೆಗಳು. ಯಾಕಂದ್ರೆ ಎರಡು ಹತ್ತರಲ್ಲಿ ಹೇಳ್ತಾನೆ, ಪತ್ರಿಕೆ 2:10 ನಾವು ಆತನಿಂದ ಸೃಷ್ಟಿಸಲ್ಪಟ್ಟವರಾದ ಕಾರಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ನಾವು ಯೇಸು ಸ್ವಾಮಿಯ ಮೂಲಕವಾಗಿ ಸೃಷ್ಟಿಸಲ್ಪಟ್ಟವರು. ಯೇಸು ಸ್ವಾಮಿ ಎಂಬ ದ್ರಾಕ್ಷಿ ಬಳ್ಳಿಯಲ್ಲಿ ನಾವು ನೆಲೆಗೊಂಡಿರುವ ಕಾರಣ ನಾವು ದ್ರಾಕ್ಷಿಯಲ್ಲಿ ಅಥವಾ ದ್ರಾಕ್ಷಿ ಬಳ್ಳಿಯಲ್ಲಿ ನಾವು ಬೆಳೆಯುವುದಾಗಿಲ್ಲ. ಆದರೆ ನಾವು ಫಲ ಕೊಡಬೇಕಾದ್ರೆ ಯಾವುದು ಫಲ ಕೊಡಬೇಕಾ? ದ್ರಾಕ್ಷಿ ಬಳ್ಳಿಯಲ್ಲಿ ಇರಬೇಕಂದ್ರೆ ಯಾವ ಹಣ್ಣು ಬರಬೇಕು? ದ್ರಾಕ್ಷಿ ಹಣ್ಣೆ ಬರಬೇಕು. ಆಪಲ್ ಮರದಲ್ಲಿ ಆಪಲ್ ಬರಬೇಕು, ಪಪಾಯ ಮರದಲ್ಲಿ ಪಪಾಯ ಬರಬೇಕು. ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿ ನಾವು ನೆಲೆಗೊಂಡಿದ್ರೆ ಯೇಸು ಸ್ವಾಮಿಯಂತಹ ಜೀವಿತ ನಮ್ಮದಾಗಿರಬೇಕು. ಯೇಸು ಸ್ವಾಮಿಯಂತಹ ಬದುಕು ನಮ್ಮದಾಗಿರಬೇಕು. ಯೇಸು ಸ್ವಾಮಿಯಂತಹ ವ್ಯಕ್ತಿತ್ವ, ಸ್ವಭಾವ, ವರ್ತನೆಗಳು ನಮ್ಮದಾಗಿರಬೇಕು. ನಾವು ಸೈತಾನನ ದ್ರಾಕ್ಷಾಲತೆಯಲ್ಲಿ ಬೆಳೆದವರಾದರೆ, ನೆಲೆಗೊಳ್ಳುವುದಾದರೆ ಸೈತಾನನ ಕ್ರಿಯೆಗಳನ್ನು ಮಾಡುವರಾಗಿರುತ್ತದೆ. ಯೇಸು ಸ್ವಾಮಿಯ ದ್ರಾಕ್ಷಾಲತೆ ಎಂಬ ಆ ಒಂದು ಕೊಂಬೆ ಅಥವಾ ಆ ಒಂದು ಬಳ್ಳಿಯಲ್ಲಿ ನಾವು ನೆಲೆಗೊಳ್ಳುವುದಾದರೆ ಆ ದ್ರಾಕ್ಷಿಯನ್ನು ಬಿಡುವಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಬಯಸುವಂತಹ ಎಲ್ಲ ಹಣ್ಣುಗಳನ್ನು ನಾವು ಬಿಡುವವರಾಗಬೇಕು. ಒಂದು ವೇಳೆ ನಾವು ಯೇಸು ಸ್ವಾಮಿ ಬಯಸುವಂತಹ ಹಣ್ಣುಗಳನ್ನು ಕೊಡದೆ ಹೋದರೆ, ಫಲ ಕೊಡದೆ ಹೋದರೆ ನಮ್ಮನ್ನು ಕಿತ್ತು ಬಿಸಾಕ, ನಮ್ಮನ್ನು ಕಿತ್ತು ಬಿಸಾಕುವಂಥದ್ದು ದೇವರ ರಾಜ್ಯದಿಂದ ನಮ್ಮನ್ನು ಹೊರಹಾಕುವಂಥದ್ದು, ದೇವರ ಆಶೀರ್ವಾದದಿಂದ ನಮ್ಮನ್ನು ಹೊರಹಾಕುವಂಥದ್ದು, ದೇವರ ಸತ್ಸಂಬಂಧದಿಂದಲೂ ದೇವರ ಬಾಂಧವ್ಯದಿಂದ ನಾವು ಹೊರಗೆ ಹೋಗುವಂಥದ್ದು ಅದರ ಸೂಚನೆಯಾಗಿರುತ್ತದೆ. ಹಾಗಾಗಿ ಈಗ ನಾವು ಶುದ್ಧರಾಗಿದ್ದೀವಂತೆ 4 ನಿಮಿಷ ಹೇಳ್ತದೆ, ನಾವು ಶುದ್ಧರಾದ ಕಾರಣ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರದೆ. ನಾವು ದೇವರೊಂದಿಗೆ ದೇವರ ವಾಕ್ಯದಲ್ಲಿ ದೇವರ ಸಹವಾಸದಲ್ಲಿ ನೆಲೆಗೊಂಡಿರದಿದ್ದರೆ ನಾವು ಫಲ ಕೊಡುವುದಕ್ಕೆ ಸಾಧ್ಯವಿಲ್ಲ. ದೇವರು ಪಾಪಕೃತ್ಯಗಳಿಗೆ ಪ್ರೇರಣೆ ನೀಡುವುದೆಂಬುದಾಗಿ ಹೇಳಿದ ಯಾಕೋಬನ ಪತ್ರ ತೆಗೆಯಿರಿ. ಯಾಕೋಬನ ಪತ್ರ 3ನೇ ಅಧ್ಯಾಯ, ಯಾಕೋಬನ ಪತ್ರ 1ನೇ ಅಧ್ಯಾಯ 13ನೇ ವಚನ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ಪಾಪಕೃತ್ಯಗಳನ್ನು ಮಾಡುವಾಗ, ಪಾಪಕೃತ್ಯಗಳನ್ನು ಮಾಡುವುದಕ್ಕೆ ಪ್ರೇರೇಪಿಸಲ್ಪಟ್ಟಾಗ ಇದು ಯಾರಿಂದ ಪ್ರೇರಣೆಯಾಯಿತು? ದೇವರಿಂದ ಪ್ರೇರಣೆಯಾಯಿತು ಎಂಬುದಾಗಿ ಹೇಳಬಾರದು. ಯಾಕಂದ್ರೆ ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಕಳ್ಳತನ ಮಾಡುವುದನ್ನು ದೇವರು ಕಳ್ಳತನ ಮಾಡುವುದಕ್ಕೆ ಪ್ರೇರಣೆ ನೀಡಿದಾಗ ದೇವರು ಕಳ್ಳತನ ಮಾಡುವುದು ಯಾರು ಹೇಳಿ? ನಾವು ಚೆನ್ನಾಗಿ ಕೆಟ್ಟ ಮಾಡಿದ್ರೆ ಯಾರಾದ್ರೂ ಬೈದುಕೊಂಡಾಗಲೇ ದೇವರಿಗೆ ಕೆಟ್ಟ ಮಾಡಿದ್ರೆ ಬೈಯೋದಕ್ಕೆ ಪ್ರೇರಣೆ ನೀಡುತ್ತಾನೆ ಎಂಬುದಾಗಿ ಹೇಳಿದಾಗ ದೇವರ ಪ್ರೇರಣೆ ಅಲ್ಲ. ನಾವು ಹಗೆತನ ಮಾಡುವುದು, ದ್ವೇಷ ಮಾಡುವುದು, ಕೆಟ್ಟ ಕೃತ್ಯಗಳನ್ನು ಮಾಡುವುದು, ಪಾಪದ ಸ್ವಭಾವದಲ್ಲಿ ನಾವು ಬದುಕುವಂಥದ್ದು ಅದು ಸೈತಾನನ ಪ್ರೇರಣೆ. ಅದು ದುಸ್ವಭಾವಗಳು, ದುರಾತ್ಮ ಪ್ರೇರಣೆ ಬರುವಂತ, ಅದು ದೇವರು ಮಾಡುವಂತ ಪ್ರೇರಣೆ ಅಲ್ಲ. ದೇವರು ಕೆಟ್ಟ ಮಾತುಗಳಿಗೆ, ಕೆಟ್ಟ ಕೃತ್ಯಗಳಿಗೆ, ಕೆಟ್ಟ ಕೆಲಸಗಳಿಗೆ ಯಾವತ್ತೂ ಆತನು ಪ್ರೇರಣೆ ನೀಡುವುದಿಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬರು ತನ್ನಲ್ಲಿರುವ ಆಶಾಪಾಶದಿಂದ ತೆಗೆದುಕೊಂಡು ಮರುಳುಕೊಂಡನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಹೊಸದಾಗಿ ಪಾಪವನ್ನು ಬೆಳೆಯುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. ನಮ್ಮ ದೃಷ್ಟಿಯು, ನಮ್ಮ ಆಲೋಚನೆಯು, ನಮ್ಮ ವ್ಯಕ್ತಿತ್ವ ಸ್ವಭಾವಗಳು ಸೈತಾನನಿಂದಲೂ, ದುರಾತ್ಮನಿಂದಲೂ, ದುಷ್ಟಶಕ್ತಿಯಿಂದಲೂ ಅನೇಕ ವಿಧವಾದಂತಹ ಕೆಟ್ಟತನಕ್ಕೆ ಹೋಗುವುದರಿಂದ
ಹೋಗುವುದಿಲ್ಲ, ಕೆಟ್ಟ ಸ್ವಭಾವಕ್ಕೆ ಹೋಗುವುದಿಲ್ಲ, ಕೆಟ್ಟ ಸಹವಾಸಕ್ಕೆ ಹೋಗುವುದರಿಂದ ಏನಾಗ್ತದೆ? ನಾವು ಕೆಟ್ಟವರಾಗಿ ಹೋಗುತ್ತೇವೆ, ಕೆಟ್ಟ ಮಾತುಗಳಿಂದ ಸೇರಿಸ್ತೇವೆ, ಪಾಪಕೃತ್ಯಗಳನ್ನು ಮಾಡುವಾಗಿರ್ತೇವೆ, ಕಲಿಯುವುದು, ಸುಳ್ಳು ಹೇಳುವುದು, ಕೊಲೆ ಮಾಡುವುದು, ಹಾರ ಮಾಡುವುದು, ಅಥವಾ ಅನೇಕ ವಿಧವಾದಂತಹ ಪ್ರೀತಿಯನ್ನು ತಿಳಿಸಬಹುದು, ಅನೇಕ ವಿಧವಾದಂತಹ ದ್ವೇಷಗಳಿಂದ ಕೂಡಿದವರಾಗಿರಬಹುದು, ಹಗೆತನ ಮಾಡುವುದು, ಜಗಳ ಮಾಡುವುದು, ಭಯಪಡದಿಂದ ನಾವು ಬದುಕಬಹುದು. ಇದಕ್ಕೆ ಯಾವುದೂ ಸಹ ದೇವರು ಪ್ರೇರಣೆ ನೀಡುವುದಿಲ್ಲ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ, ನಾವು ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ವಾಕ್ಯವನ್ನು ಕೇಳುವುದು, ಕ್ರಿಸ್ತನ ವಾಕ್ಯದ ಪ್ರಕಾರ ನಾವು ಜೀವಿಸುವುದರಾಗಿದ್ದರೆ ನಾವು ಪರಸ್ಪರ ಒಬ್ಬರೊಬ್ಬರು ಒಳ್ಳೆಯ ಮಾತುಗಳನ್ನು ಆಡಬೇಕು. ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಸ್ವಭಾವದಿಂದ, ಒಳ್ಳೆಯ ಮಾತುಗಳಿಂದ, ಒಳ್ಳೆಯ ವ್ಯಕ್ತಿತ್ವದಿಂದ ನಾವು ಬದುಕುವಾಗಿರಬೇಕು. ಅದೇ ಅಧ್ಯಾಯ 22ನೇ ವರ್ಷ ಹೇಳ್ತಾರೆ, 21 ಮತ್ತು 22ನೇ ವರ್ಷ. ಯಾಕೋಬ 1ನೇ ಅಧ್ಯಾಯ 21 ಮತ್ತು 22ನೇ ವರ್ಷ ಹೇಳಿದೆ, ಆದ ಕಾರಣ ಎಲ್ಲ ನೀಚನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ಮೊಂದಿಗಿಂದ ಎಳೆದುಕೊಂಡಿರಿ. ನಮ್ಮೊಳಗೆ ಬೇರೂರುವಂಥದ್ದು ಅದು ದೇವರ ವಾಕ್ಯವಾಗಿರಬೇಕಿನ್ನ ಬೇರೆ ಯಾವ ಸಂಗತಿಗಳಿರಬಾರದು, ಬೇರೆ ಯಾವ ವಿಷಯಗಳಿರಬಾರದು. ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನೊಳಗೆ ದೇವರ ವಾಕ್ಯವನ್ನು ಬಿಟ್ಟು ಮತ್ತಾವುದನ್ನು ನಾವು ಒಳಗೆ ಸೇರಿಸಿಕೊಳ್ಳುವಂಥದ್ದು ನಾವಾಗಿ. ನಮ್ಮ ಹೃದಯದೊಳಗೆ, ನಮ್ಮ ಮನಸ್ಸಿನೊಳಗೆ, ನಮ್ಮ ಬದುಕಿನೊಳಗೆ ದೇವರ ವಾಕ್ಯ ಒಂದೇ ಜೀವಿಸಬೇಕು. ದೇವರೊಬ್ಬನೇ ನಮ್ಮೊಳಗೆ ವಾಸ ಮಾಡಬೇಕು. ದೇವರು ಮಾತ್ರ ನಮ್ಮೊಳಗೆ ಇದ್ದುಕೊಂಡು ಆತನು ಜೀವಿಸುವುದಾದರೆ, ಅವನು ಜೀವಿಸುವುದಾದರೆ ಅವನ ವಾಕ್ಯವು ನಮ್ಮಲ್ಲಿ ಬೇರೂರಿರುತ್ತದೆ. ಅವನ ವಾಕ್ಯವು ಬೇರೂರಿರುವುದಾದರೆ ನಾವು ನಮ್ಮೊಳಗಿಂದ ದೇವರ ವಾಕ್ಯವನ್ನು ಎಡೆಬಿಡದೆ ಧ್ಯಾನ ಮಾಡಬೇಕು. ಆ ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನಾವು ತಿರುಗುವುದಿಲ್ಲ. ಅದು ನಿಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೆ ಸಮರ್ಥವಿಲ್ಲ. ಹಾಗಾದ್ರೆ ದೇವರ ವಾಕ್ಯವು ನನ್ನಲ್ಲಿ ವಾಸ ಮಾಡುವುದಾದರೆ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾರೆ. ದೇವರು ನಮ್ಮಲ್ಲಿ ವಾಸ ಮಾಡುವುದಾದರೆ ನಾವು ನರಕಕ್ಕೆ ತುತ್ತಾಗುವುದಿಲ್ಲ, ನಾವು ಸ್ವರ್ಗಕ್ಕೆ ಪಾತ್ರರಾಗ್ತೇವೆ, ನಾವು ದೇವರ ರಾಜ್ಯಕ್ಕೆ ಒಳಗಾಗ್ತೇವೆ, ನಾವು ಒಳ್ಳೆಯ ಮಾತುಗಳನ್ನು ಆಡ್ತೇವೆ, ನಾವು ಒಳ್ಳೆಯವರಾಗಿ ಬರುತ್ತೇವೆ. ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಸ್ವಭಾವ, ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಕಾರ್ಯಗಳಿಂದ ದೇವರನ್ನು ನಾವು ಮೆಚ್ಚಿಸುತ್ತೇವೆ. ಆ ಮೆಚ್ಚುಗೆಯ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ. ನಾವು ನರಕಕ್ಕೆ ತುತ್ತಾಗದೆ ನಾವು ಜೀವವಾದ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟು ದೇವರ ರಾಜ್ಯದಲ್ಲಿ ನಾವು ಸೇರ್ತೇವೆ. 22ನೇ ವರ್ಷ ಹೇಳಿದೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವುದು ಮಾತ್ರ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸುತ್ತದೆ. ನಾವು ಕೇವಲ ಕ್ರೈಸ್ತರಾಗಿದ್ದೇವೆ, ಆಲಯದಲ್ಲಿ, ನಮ್ಮ ಮನೆಗಳಲ್ಲಿ, ನಾವು ಎಲ್ಲರಲ್ಲಿ ನಾವು ವಾಕ್ಯಗಳನ್ನು ಕೇಳುತ್ತೇವೆ. ಕೇಳುವುದು ಮಾತ್ರ ನಮ್ಮಾಗಿರಲ್ಲ. ನಾವು ಬರೀ ಕೇಳುವವರಾದರೆ ನಮ್ಮನ್ನು ನಾವು ಮೋಸ ಮಾಡಬೇಕು. ಕೇಳಿದ ಮೇಲೆ ಅದರಂತೆ ನಾವು ನಡೆಯಬೇಕು. ಕೇಳಿದ ಮೇಲೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಬದುಕಬೇಕು. ಆಗ ಮಾತ್ರ ದೇವರಿಗೆ ಮಗುವಿನ ಬರುವುದಕ್ಕೆ ಸಾಧ್ಯ. ದೇವರ ವಾಕ್ಯವು ಹೇಳಿದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಬಾರದು ಎಂಬುದಾಗಿ. ಯೋಹಾನ 15:5ನೇ ವರ್ಷ. ನಾನು ದ್ರಾಕ್ಷಿಬಳ್ಳಿಯೂ ಬೆಳೆದು ಒಬ್ಬರು ನನ್ನಲ್ಲಿಯೂ ನಾನು ಅವರಲ್ಲಿಯೂ ನೆಲೆಗೊಂಡಿದ್ದರೆ ಅವರೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲ್ಲ. ಒಳ್ಳೆಯದನ್ನು ಮಾಡುವಂತಹ ಪ್ರತಿಯೊಬ್ಬರು ಅದು ದೇವರಾತ್ಮ ಪ್ರೇರಣೆ ಮಾಡುವಂತಹ ಒಳ್ಳೆಯ ಕಾರ್ಯಗಳಾಗಿರುತ್ತದೆ. ಒಳ್ಳೆಯದನ್ನು ಮಾಡುವಂತಹ ಪ್ರತಿಯೊಬ್ಬರು ದೇವರಾತ್ಮ ಪ್ರೇರಣೆಯಿಂದ ಒಳ್ಳೆಯ ಮಾತುಗಳನ್ನು ಆಡುವವರಾಗಿದ್ದಾರೆ. ಒಳ್ಳೆಯ ಸ್ವಭಾವದ ಪ್ರತಿಯೊಬ್ಬರು ದೇವರಾತ್ಮ ಪ್ರೇರಣೆಯಿಂದ ಒಳ್ಳೆಯ ಸ್ವಭಾವಗಳನ್ನಾಗಿ ಕಂಡುಕೊಳ್ಳುತ್ತಾರೆ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರೆ. ಆದರೆ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ಬಿಟ್ಟು ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಒಳ್ಳೆಯ ವರದಾನಗಳು ಅದಕ್ಕೆ ಮೂಲ ಕಾರಣಕರ್ತನು ಆಗಿರುವಂಥದ್ದು ನಮ್ಮ ಯೇಸು ಸ್ವಾಮಿ ಆಗಿದ್ದಾರೆ. ನಾವು ಒಂದು ಒಳ್ಳೆಯದು ಸಾಧನೆ ಮಾಡಿದರೆ ಅದು ದೇವರೇ ಮೂಲ ಕಾರಣ. ನಾವು ಒಳ್ಳೆಯ ಆಶೀರ್ವಾದಗಳನ್ನು ಪಡೆದರೆ ಅದು ದೇವರೇ ಮೂಲ ಕಾರಣ. ನಮ್ಮ ಬದುಕು ಆಶೀರ್ವಾದದಾಯಕವಾಗಿ ಒಳ್ಳೆಯ ರೀತಿಯಲ್ಲಿ ಸಮಾಧಾನದಿಂದ, ಸಂತೋಷದಿಂದ, ನೆಮ್ಮದಿಯಲ್ಲಿ ಎಂಬುದಕ್ಕೆ ನಾವು ಅದಕ್ಕೆ ಪಾತ್ರರಾದರೆ ಅದು ದೇವರೇ ಕಾರಣ. ಆದರೆ ಕೆಟ್ಟದ್ದರ ಪ್ರೇರಣೆಗೆ ದೇವರನ್ನು ನಡೆಸುವುದಿಲ್ಲ. ಕೆಟ್ಟದ್ದು ನಮಗೆ ಬರುವಾಗ ಅದು ಸೈತಾನನಿಂದ, ಸೈತಾನನ ಪ್ರೇರಣೆಯಿಂದ ಬರುವಂತವನಾಗಿರುತ್ತದೆ. ಅದನ್ನು ಎದುರಿಸುವುದಕ್ಕೆ, ಅದನ್ನು ಜಯಿಸುವುದಕ್ಕೆ, ಆ ಕೆಟ್ಟದನ್ನು ಹೋರಾಡಿಸುವುದಕ್ಕೆ ವಾಕ್ಯದ ಬಲ ನಮಗೆ. ಯಾಕಂದ್ರೆ ಆ ವಾಕ್ಯವು ನಮ್ಮನ್ನು, ನಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೆ, ನಮ್ಮನ್ನು ಆ ದುರಾತ್ಮ ಪ್ರೇರಣೆಗೆ ಒಳಗಾಗುವುದಕ್ಕೆ ಆಸ್ಪದ ಮಾಡಿಕೊಡುವುದಿಲ್ಲ. ಕೆಟ್ಟತನದ ಮಾರ್ಗದಲ್ಲಿ, ದುಷ್ಟರಲ್ಲಿ ಅಥವಾ ದುರಾತ್ಮ ಪ್ರೇರಣೆಯಿಂದ ದುರ್ಮಾರ್ಗದಲ್ಲಿಯೂ, ದುಷ್ಕೃತ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳುವುದಕ್ಕೆ ದೇವರ ವಾಕ್ಯವನ್ನು ಬಿಡುವುದಿಲ್ಲ. ನಾವು ದೇವರಲ್ಲಿಯೂ, ದೇವರ ವಾಕ್ಯದಲ್ಲಿಯೂ, ಕ್ರಿಸ್ತನಲ್ಲಿಯೂ ನೆಲೆಗೊಂಡಿರುವಾಗ
ದೇವರಾತ್ಮನ ಪ್ರೇರಣೆಯಿಂದ ನಾವು ಯೋಗಿ ಭಾವವುಳ್ಳವರಾಗಿ, ಯೋಗಿ ಸ್ವಭಾವವುಳ್ಳವರಾಗಿ ದೇವರ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ. ಆಗ ನಾವು ಯಾವ ಒಳ್ಳೆಯದನ್ನು ಮಾಡೋದಕ್ಕೂ ಶಕ್ತರಾಗಿರುತ್ತೇವೆ. ಆರಂಭಿಸುತ್ತದೆ ಯಾವ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಸಾಲಪಟ್ಟು ಒಣಗಿ ಹೋಗುವನು. ಅಂತಹ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಹಾಗಾದ್ರೆ ನರಕದ ಸೂಚನೆ, ನರಕದ ಸೂಚನೆ ದೇವರನ್ನು ಫಲಪಡದಂತಹ ವೇಳೆಯಲ್ಲಿ ಫಲಪಡದಂತಹ ಭಕ್ತರು ನಾವಾಗಿರುವುದಾದರೆ ಬೆಂಕಿಯಲ್ಲಿ ಹಾಕುತ್ತಾರೆ, ಅಗ್ನಿ ನರಕಕ್ಕೆ ನಾವು ತುತ್ತಾಗುತ್ತೇವೆ. ಆ ಅಗ್ನಿ ತುತ್ತಾಗದಂತೆ ನಮ್ಮನ್ನು ನಾವು ಕಾಯ್ದುಕೊಳ್ಳಬೇಕು, ನಮ್ಮನ್ನು ನಮ್ಮ ನುಡಿಗಳನ್ನು ಕಾಯ್ದುಕೊಳ್ಳಬೇಕು, ನಮ್ಮನ್ನು ನಮ್ಮ ಕೃತ್ಯಗಳನ್ನು ಕಾಯ್ದುಕೊಳ್ಳಬೇಕು, ನಮ್ಮನ್ನು ನಮ್ಮ ಜೀವನವನ್ನು ಸಹ ಕಾಯ್ದುಕೊಂಡು ದೇವರ ವಾಕ್ಯದ ಪ್ರಕಾರವಾಗಿ ದೇವರ ವಾಕ್ಯದ ಸ್ವಭಾವದಲ್ಲಿ ನಾವು ಬದುಕಬೇಕು. ಜ್ಞಾನೋಕ್ತಿಗಳು 13 ಮತ್ತು 13ನೇ ಅಂಶ. ಜ್ಞಾನೋಕ್ತಿಗಳು 13, 13. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಖದವನಾಗುವನು. ಅದರ ವಾಕ್ಯ ಹೇಳಿದ್ರೆ ಜ್ಞಾನೋಕ್ತಿ 13, 13ರಲ್ಲಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತಹ ಪ್ರತಿಯೊಬ್ಬನು ಸುಖವನ್ನು ಹೊಂದುತ್ತಾನೆ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವರು ಸುಖವನ್ನು ಹೊಂದುತ್ತಾನೆ, ಆಶೀರ್ವಾದವನ್ನು ಹೊಂದುತ್ತಾನೆ. ಜೀವಮಾತ್ರ ಪಟ್ಟಿಯನ್ನು ಹೆಸರು ಬರೆಯಲ್ಪಡುತ್ತವೆ, ದೇವರಾಜನನ್ನು ಸೇರ್ತಾನೆ. ಆದರೆ ಯಾರು ದೇವರ ವಾಕ್ಯವನ್ನು ಉಲ್ಲಂಘಿಸ್ತಾರೆ, ದೇವರ ವಾಕ್ಯದ ಪ್ರಕಾರ ಯಾರು ನಡೆಯುವುದಿಲ್ಲ, ದೇವರ ವಾಕ್ಯವನ್ನು ಯಾರು ತಿರಸ್ಕರಿಸ್ತಾರೆ, ದೇವರ ವಾಕ್ಯವನ್ನು ಯಾರು ಅಲ್ಲಗಳಿದ್ದಾರೆ, ಅವರು ನಾಶವಾಗುತ್ತಾರೆ ಎಂಬುದಾಗಿ ವಾಕ್ಯ ಹೇಳಿದೆ. 119ನೇ ಕೀರ್ತನೆ 105ನೇ ವರ್ಷ, 119ನೇ ಕೀರ್ತನೆ 105ನೇ ವರ್ಷ. ಎಲ್ಲರಿಗೂ ಕೂಡ ಚಿರಪರಿಚಯವಾದಂತಹ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ನಿನ್ನ ವಾಕ್ಯ ಅಂದರೆ ದೇವರ ವಾಕ್ಯ ನಮ್ಮ ಬಾಳಿನ ಮಾರ್ಗದಲ್ಲಿ ಏನಾಗಿದೆ, ದೀಪವಾಗಿಯೂ ಬೆಳಕಾಗಿ ಇರುತ್ತದೆ. ನನ್ನ ಕಾಲಿಗೆ ದೀಪವು, ನನ್ನ ಕಾಲಿಗೆ ದೇವರ ವಾಕ್ಯ ಬೆಳಕು. ಹಾಗಾದ್ರೆ ಬೆಳಕು ನಮ್ಮನ್ನು ಎಲ್ಲರೂ ನೋಡುವ ಹಾಗೆ, ಸುರಕ್ಷಿತವಾಗಿ ನಾವು ಪ್ರಯಾಣ ಮಾಡುವ ಹಾಗೆ, ಸುರಕ್ಷಿತವಾಗಿ ನಾವು ಜೀವಿಸುವ ಹಾಗೆ ಮಾಡುತ್ತದೆ. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವವರು, ದೇವರ ವಾಕ್ಯದ ಪ್ರಕಾರ ಜೀವಿಸುವವರು ಬೆಳಕಿನ ಮಕ್ಕಳಾಗಿದ್ದಾರೆ. ಕತ್ತಲೆಯ ಮಕ್ಕಳಲ್ಲ, ಕತ್ತಲೆಯ ಮಕ್ಕಳು ಅಂಧಕಾರದ ಮಕ್ಕಳು, ಅದು ಸೇವನನ್ನು. ಹಾಗಾದ್ರೆ ನಾವು ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುತ್ತಿರುವುದಾದರೆ ನಮ್ಮ ಕಾಲಿಗೆ ದೇವರ ವಾಕ್ಯ ದೀಪವಾಗಿದೆ, ನಮ್ಮ ದಾರಿಗೆ ಬೆಳಕಾಗಿ ಹೊರಬರುತ್ತದೆ. ನಾವಿಷ್ಟು ದೂರ ಪ್ರಯಾಣ ಮಾಡಿದರೂ ಸಹ ನಮಗೆ ಕತ್ತಲು ಲಭಿಸುವುದಿಲ್ಲ, ನಮಗೆ ಅಂಧಕಾರ ಎಂಬುದು ಲಭಿಸುವುದಿಲ್ಲ, ನಮಗೆ ಸೈತಾನನ ಯಾವುದೇ ತೊಂದರೆಗಳು ನಮಗೆ ಬರುವುದಿಲ್ಲ, ನಮಗೆ ಯಾವುದೇ ವಿಧವಾದಂತಹ ದುರಾತ್ಮನ ಪ್ರೇರಣೆಗಳು ನಮಗೆ ಆಗುವುದಿಲ್ಲ. 101ನೇ ವರ್ಷದಲ್ಲಿ ಹೇಳಿದೆ, ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳು ಯಾವ ಕೆಟ್ಟ ದಾರಿಗೂ ಹೋಗದಂತೆ ನಾನು ಹೇಳ್ತಾರೆ. ನಿನ್ನ ವಾಕ್ಯವನ್ನು ಮಾತ್ರ ನಾನು ಅನುಸರಿಸಬೇಕಂತ ನನ್ನ ದಾರಿಯಲ್ಲಿ ಯಾವುದೇ ನನ್ನ ಕಾಲುಗಳು ಕೆಟ್ಟ ದಾರಿಗೆ ಹೋಗದಂತೆ ಕಾಯ್ದುಕೊಂಡಿದ್ದೇನೆ. ಅದು ಕಾಯ್ದುಕೊಂಡಿದ್ದಂತೆ ಅವನ ಕಾಲುಗಳು ಯಾವ ಕೆಟ್ಟ ದಾರಿಯಲ್ಲಿ ಹೋಗಬಾರದೆಂಬುದಾಗಿ ನಿನ್ನ ವಾಕ್ಯವನ್ನು ಅನುಸರಿಸ್ತಾರೆ. ಆದರೆ ವಾಕ್ಯವನ್ನು ಅನುಸರಿಸುವುದು ಕೆಟ್ಟ ಮಾರ್ಗದಲ್ಲಿ ನಡೆಯುವುದಿಲ್ಲ ಎಂಬುದಾಗಿ ವಾಕ್ಯ ಪ್ರಕಾರ ಜೀವಿಸುವುದು ಕೆಟ್ಟ ಮಾರ್ಗದಲ್ಲಿ ಬದುಕುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ವಾಕ್ಯದಲ್ಲಿ ನೆಲೆಗೊಂಡಿರುವವರು ಯಾವ ಕೆಟ್ಟವರಾಗಿ ಪಾಪ ಕೃತ್ಯಗಳನ್ನು ಮಾಡುವುದಾಗಿ ಪಾಪಿಷ್ಠನಾಗಿ ಅವರು ಬದುಕುವುದಿಲ್ಲ ಎಂಬುದಾಗಿ ವಾಕ್ಯವಾಗಿ ಹೇಳ್ತಾರೆ. ಯಾಕಂದರೆ ವಾಕ್ಯವನ್ನು ನಾವು ಉಲ್ಲಂಘಿಸಿರುವಾಗ ನಾವು ಜೀವನದಲ್ಲಿ ನಾವು ಬಾಧರಾಗುತ್ತೇವೆ. ವಾಕ್ಯವನ್ನು ನಾವು ಕೈಗೊಂಡು ನಡೆಯುವಾಗ ಬೆಳಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ವಾಕ್ಯವನ್ನು ನಾವು ಕೈಗೊಂಡು ನಡೆಯುವಾಗ ನಾವು ದೇವರ ಮಕ್ಕಳಾಗಿರ್ತೇವೆ. ವಾಕ್ಯವನ್ನು ನಾವು ಕೈಗೊಂಡು ಜೀವಿಸುವಂತಹ ವೇಳೆಯಲ್ಲಿ ನಾವು ದೇವರ ರಹಸ್ಯದಲ್ಲಿ ಸೇರುತ್ತೇವೆ. ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ, ನಮ್ಮನ್ನು ರಕ್ಷಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಆತ್ಮವನ್ನು ಸಹ ರಕ್ಷಿಸಿಕೊಳ್ಳು. ದೇವರ ಆಶೀರ್ವಾದ, ದೇವರ ರಾಜ್ಯದಲ್ಲಿ ನಾವು ಪಾಲ್ಗೊಳ್ಳುವಿಕೆ ಹೊಂದುವಂತವರಾಗಿರುತ್ತೇವೆ. 15ನೇ ಅಧ್ಯಾಯ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 7ನೇ ವರ್ಷದಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಯೋಹಾನ 15:7 ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ, ಅದು ನಮಗೆ ದೊರೆಯುವುದು. ಹಾಗಾದ್ರೆ ದೇವರ ವಾಕ್ಯ ಪ್ರಕಾರ ಜೀವಿಸುವಂತ ಪ್ರತಿಯೊಬ್ಬರು ಒಳ್ಳೆಯವರು. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರುವುದು ಒಳ್ಳೆಯವರು. ಆ ಒಳ್ಳೆಯ ಮಾರ್ಗದಲ್ಲಿ ನಾವು ಜೀವಿಸುವಾಗ, ಒಳ್ಳೆಯ ಮಕ್ಕಳಾಗಿ ನಾವು ಬದುಕುವಾಗ ನಮ್ಮ ಪ್ರಾರ್ಥನೆಗಳಿಗೂ ಸಹ ದೇವರ ಮಾರ್ಗದಂತೆ ಉತ್ತರವನ್ನು ನೀಡ್ತಾರೆ. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ನಾವು ಬೇಡುವಂತದನ್ನು ಅನುಗ್ರಹಿಸ್ತಾನೆ. ನಾವು ಹೋಗುವಂತದನ್ನು ನಾವು ವಿಜ್ಞಾನಿಸುವಂತದನ್ನು ಸಹ ಅನುಗ್ರಹಿಸ್ತಾನೆ. ಹೇಗೆ ಅನುಗ್ರಹಿಸ್ತಾನೆ?
ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ಮತ್ತಾಯ 7 ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳ್ತಾರೆ. ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಸಿಗುವುದಾದರೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದು ದೇವರ ವಾಕ್ಯ ಪ್ರಕಾರ ಜೀವಿಸುವಂತ ಕ್ರಿಸ್ತನ ಮಗನಿಗೆ, ಕ್ರಿಸ್ತನ ಮಗಳಿಗೆ ಬೇಡಿಕೊಳ್ಳುವಾಗ ದೊರೆಯುತ್ತದೆ, ಹುಡುಕುವಾಗ ಸಿಗುತ್ತದೆ, ತಟ್ಟುವಾಗ ತೆರೆಯಲ್ಪಡುತ್ತದೆ. ಯಾಕಂದ್ರೆ 10ನೇ ವರ್ಷ 11ನೇ ವರ್ಷ ಹೇಳ್ತದೆ ನೋಡಿ, ಹಾಗಾದ್ರೆ ಕೆಟ್ಟದಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪ್ರಾರ್ಥನೆಗಳನ್ನು ಕೊಡಬಹುದಾದ್ರೆ ಪರಲೋಕದಲ್ಲಿರುವ ನನ್ನ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನು. ಯಾಕಂದ್ರೆ ನಾವು ಒಳ್ಳೆಯ ವರಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು, ಒಳ್ಳೆಯ ಬದುಕನ್ನು, ಒಳ್ಳೆಯ ಸುಲಭವಾದಂತಹ ಎಲ್ಲ ಸಂಗತಿಗಳನ್ನು ದೇವರ ಮೂಲಕವಾಗಿ ನಾವು ಪಡೆಯುವುದಕ್ಕೆ ಸಾಧ್ಯ. ಅದ್ಯಾವಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದು ಯಾವಾಗ, ನಮ್ಮ ಪ್ರಾರ್ಥನೆಗಳನ್ನು ನೆರವೇರುವುದು ಯಾವಾಗ, ನಾವು ಬೇಡುವಂಥದ್ದು ಕೊಡುವುದಕ್ಕೆ ಆಸ್ಪದವಾಗುವುದಕ್ಕೆ, ಅದನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗುವಂಥದ್ದು ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಾಗ, ದೇವರ ವಾಕ್ಯವನ್ನು ಕೇಳುವುದು ಮಾತ್ರವೇ ಅಲ್ಲ, ಅದರಂತೆ ಜೀವಿಸುವುದರ ಮೂಲಕ ಅದನ್ನು ದೇವರ ನಾಮದ ಮಹಿಮೆಗಾಗಿ, ಘನತೆಗಾಗಿ ಉಪಯೋಗ ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ನಾವು ಬೇಡುವಂತಹ ಪ್ರತಿಯೊಂದು ಸ್ವದಾನಗಳನ್ನು ದೇವರು ಅನುಗ್ರಹಿಸ್ತಾನೆ. ನಮಗೆ ತನ್ನ ಆಶೀರ್ವಾದಗಳಿಂದ ತನ್ನ ಪರಲೋಕದ ದ್ವಾರಗಳನ್ನು ತೆರೆದು ಮಳೆಯೂ ಮಾಡಲು ಸೃಷ್ಟಿಸ್ತಾನೆ. ನಮಗೆ ಅಗತ್ಯವಿರುವಂತಹ ಸಕಲ ಸಂಗತಿಗಳನ್ನು, ವರದಾನಗಳನ್ನು ಎಲ್ಲವುಗಳನ್ನು ಒದಗಿಸುವುದನ್ನು ದೇವರಾಗಿದ್ದಾನೆ. ಆದರೆ ದೇವರ ವಾಕ್ಯದ ಪ್ರಕಾರ ಜೀವಿಸೋಣ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳೋಣ, ದೇವರ ವಾಕ್ಯವನ್ನು ದಿನಂಪ್ರತಿ ಸ್ಮರಿಸೋಣ. ದೇವರ ವಾಕ್ಯದ ನಿಟ್ಟಿನಲ್ಲಿ ನಮ್ಮನ್ನು ನಾವು ಬದುಕುವುದಕ್ಕೆ ನಾವು ಪ್ರಯತ್ನ ಮಾಡುವಾಗ ನಾವು ಫಲ ಕೊಡುವ ಮಕ್ಕಳಾಗಿರುತ್ತೇವೆ. ಆ ಫಲ ಕೊಡುವಂಥದ್ದು ಹೇಗೆ? ಯೋಹಾನ 15:8ನೇ ವರ್ಷದಲ್ಲಿ ಹೇಳ್ತಾ ನೋಡಿ, ನೀವು ಬಹಳ ಫಲ ಕೊಡುವುದೆಂದರೆ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯ. ಹಾಗಾದ್ರೆ ನಾವು ಫಲ ಕೊಡುತ್ತಾ ಬರುವುದಾದ್ರೆ, ನಾವು ಫಲ ಕೊಡುವಂತಹ ವ್ಯಕ್ತಿಗಳು ನಾವು ಆಗಿರುವುದಾದ್ರೆ ನಾವು ದೇವರ ಶಿಷ್ಯ, ಯೇಸು ಸ್ವಾಮಿಯ ಶಿಷ್ಯರಾಗ್ತೇವೆ. ಯಾಕಂದ್ರೆ ತಂದೆಯ ನಾಮಕ್ಕೆ, ತಂದೆಯ ದೇವರ ನಾಮಕ್ಕೆ ಮಹಿಮೆಯು ಘನತೆಯು ಉಂಟಾಗುವಾಗ ನಾವು ದೇವರ ಮಕ್ಕಳಾಗಿರ್ತೇವೆ, ದೇವರ ಶಿಷ್ಯರು ನಾವಾಗ್ತೇವೆ. ಆದ್ರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸ್ತಾನೆ. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ಕೇಳಿ ನಮ್ಮ ಎಲ್ಲ ವಿಧವಾದ ಅನಾರೋಗ್ಯದಿಂದ ಆರೋಗ್ಯಕ್ಕೆ, ಅಸೌಖ್ಯದಿಂದ ಸೌಖ್ಯತೆಗೆ ಮತ್ತು ನಮ್ಮ ಹಿಂಸೆ, ಸಂಕಟ, ನೋವು, ಕಷ್ಟ, ಸಮಸ್ಯೆಗಳಿಂದ ನಮ್ಮನ್ನು ಪರಿಹಾರ ಮಾಡಿ ಅದನ್ನು ದೂರ ಮಾಡಿ ನಮ್ಮನ್ನು ಶುದ್ಧವಾದ ರೀತಿಯಲ್ಲಿ, ಸಂತೋಷವಾದ ಮಾರ್ಗದಲ್ಲಿ, ನೆಮ್ಮದಿವಾದ ವಾತಾವರಣದಲ್ಲಿ, ನಮಗೆಲ್ಲ ವಿಧವಾದಂತಹ ಒಳ್ಳೆಯ ಅನುಭವಗಳೊಂದಿಗೆ ನಮ್ಮನ್ನು ನಡೆಸುವುದಾಗಿರುತ್ತದೆ. ಆದರೆ ಇದರಿಂದ ವಾಕ್ಯವನ್ನು ನಮಗೆ ಗಮನಿಸುವಂತಹ, ಇಲ್ಲಿ ನಾವು ಕಲಿಯುವಂತಹ ಸಂಗತಿಗಳು ದೇವರ ವಾಕ್ಯವನ್ನು ಬಿಟ್ಟು ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯ. ದೇವರನ್ನಾಗಲಿ ದೇವರ ವಾಕ್ಯವನ್ನು ಬಿಟ್ಟು ನಾವು ಏನು ಮಾಡುವುದಕ್ಕೆ ಹೋಗದೆ ಸಾಧ್ಯವಿಲ್ಲ. ನಮಗೆ ಏನು ಒಳ್ಳೆಯದು ಲಭಿಸಿದರೂ, ಏನು ಒಳ್ಳೆಯದು ನಾವು ಅನುಭವಿಸಿದರೂ ಅದು ದೇವರ ಮೂಲಕವಾಗಿ ಬಂದಂತಹ ಎಲ್ಲ ಆಶೀರ್ವಾದಗಳು, ದೇವರ ಆತ್ಮಮೂಲಕವಾಗಿ ಬಂದ ಎಲ್ಲ ಒಳ್ಳೆಯ ಸ್ವಧಾನಗಳು ಆಗಿರುವುದರಿಂದ ಆ ದೇವರ ವಾಕ್ಯವನ್ನು ಇನ್ನಷ್ಟು ಹೆಚ್ಚಾಗಿ ಮನ ಮಾಡಿ, ದೇವರ ವಾಕ್ಯವನ್ನು ಇನ್ನಷ್ಟು ಹೆಚ್ಚಾಗಿ ಜ್ಞಾನ ಮಾಡಿ, ದೇವರ ವಾಕ್ಯವನ್ನು ಇನ್ನಷ್ಟು ಹೆಚ್ಚಾಗಿ ಸ್ಮರಿಸಿ, ದೇವರ ವಾಕ್ಯದ ಪ್ರಕಾರ ಸ್ಮರಿಸುವಂಥದ್ದು, ಧ್ಯಾನ ಮಾಡುವಂಥದ್ದು, ಕೇಳುವಂಥದ್ದು ಮಾತ್ರ ಆಗದೆ ಅದರ ಪ್ರಕಾರ ಜೀವಿಸುವಂಥವರಾಗಿರಬೇಕು. ಆ ವಾಕ್ಯವು ಹೇಳುವಂತಹ ರೀತಿಯಲ್ಲಿ ಆ ವಾಕ್ಯದ ಉಲ್ಲಂಘನೆ ನಾವು ಮಾಡದೆ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಾಗ, ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ ಕೆಟ್ಟ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬರುವುದಿಲ್ಲ, ಕೆಟ್ಟ ರೀತಿಯಾದಂತಹ ಮಾತುಗಳು ನಮ್ಮಲ್ಲಿ ಬರುವುದಿಲ್ಲ, ಪಾಪಕೃತ್ಯಗಳಲ್ಲಿ ನಾವು ಪ್ರೇರೇಪಿಸುವುದಕ್ಕೆ, ಇತರರನ್ನು ನಾವು ಮಾಡುವುದಕ್ಕೆ ಹೋಗುವುದಿಲ್ಲ, ನಾವು ಕೆಟ್ಟದಲ್ಲಿ ಬರುವುದಿಲ್ಲ, ಇತರರನ್ನು ಕೆಟ್ಟದಲ್ಲಿ ಹೋಗುವುದಕ್ಕೆ ನಾವು ಬಿಡುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಒಳ್ಳೆಯದು ಕೆಟ್ಟದ ಅರಿವನ್ನು ಮೂಡಿಸುತ್ತೆ, ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. ಅನೀತಿವಂತಿಕೆ ಮತ್ತು ನೀತಿವಂತಿಕೆಯ ಅರಿವನ್ನು ಮೂಡಿಸುತ್ತದೆ, ನೀತಿವಂತಿಕೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. ಅನ್ಯಾಯ ಮತ್ತು ನ್ಯಾಯಗಳ ವಿಷಯದಲ್ಲಿ ನಮಗೆ ತಿಳುವಳಿಕೆ ನೀಡುತ್ತದೆ, ನ್ಯಾಯವಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತದೆ. ನಮಗೆ ಯಾವುದೇ ವಿಧವಾದಂತಹ ಪಾಪಕೃತ್ಯಗಳಲ್ಲಿ ಬಿಡದಂತೆ, ಪಾಪಗಳು ಸಹ ಮರಣ ಎಂಬುದಕ್ಕೆ ನಮ್ಮನ್ನು ತುರ್ತು ಮಾಡುವುದಿಲ್ಲ. ನಮ್ಮನ್ನು ಪಾಪದ ಮೂಲಕವಾಗಿ ಮುಳುಗಿ ಹೋಗಿ ದುರಾತ್ಮತೆಯಿಂದ ನಾವು ನರಕವಾದ ಹಾಗೆ ದೇವರ ರಾಜ್ಯದಲ್ಲಿ ನಾವು ಸೇರುವುದಕ್ಕೆ, ಜೀವ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ವಾಕ್ಯ ನಮಗೆ ಸಹಾಯ ಮಾಡುತ್ತಿದ್ದೇವೆ. ದೇವರನ್ನು ಕಂಡುಕೊಳ್ಳುವುದಕ್ಕೆ, ದೇವರನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ, ದೇವರಲ್ಲಿ ನಾವು ಜೀವಿಸುವುದಕ್ಕೆ, ದೇವರ ಮಾರ್ಗದಲ್ಲಿ ನಾವು ಬದುಕುವುದಕ್ಕೆ
ನಮಗೆ ಸಹಾಯ ಮಾಡ್ತಾರೆ. ಯಾಕೆ ಗೊತ್ತಾ? ಯೋಹಾನನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತದೆ, ಆದಿಯಲ್ಲಿ ವಾಕ್ಯವು, ಆ ವಾಕ್ಯವು ದೇವರ ಮನೆಯಲ್ಲಿತ್ತು, ವಾಕ್ಯವು ದೇವರಾಗಿ. ಆ ವಾಕ್ಯವನ್ನು ಯಾರು? ವಾಕ್ಯವನ್ನು ಯಾರು? ಯೇಸು. ಆ ವಾಕ್ಯ ಯಾರು? ಯೇಸು. ಹಾಗಾದ್ರೆ ಆ ವಾಕ್ಯದಲ್ಲಿ ಬಂದ ಯೇಸು ಸ್ವಾಮಿ 14ನೇ ವರ್ಷ ಹೇಳ್ತದೆ, ಆ ವಾಕ್ಯವು ನರವಾಯಿತು, ನಮ್ಮ ಮಧ್ಯದಲ್ಲಿ ವಾಸ ಮಾಡ. ಆದರೆ ನೀವು ಓದುವಂತಹ ವಾಕ್ಯ, ನೀವು ಈ ಕ್ಷಣ ಈ ಸಮಯದಲ್ಲಿ ನಿಮ್ಮ ಕೈಗಳಲ್ಲಿ ನೀವು ಬೈಬಲ್ಗಳನ್ನು ಹಿಡಿದು ನೀವು ವಾಕ್ಯವನ್ನು ಓದುವಾಗ, ವಾಕ್ಯವನ್ನು ನೀವು ಗಮನಿಸುವಾಗ ನಿಮಗೆ ಯಾರ ದರ್ಶನ ಆಗ್ತದೆ? ಯಾರ ದರ್ಶನ ಆಗ್ತದೆ? ಯಾರು ನೀವು ಭೇಟಿ ಮಾಡ್ತಾರೆ? ಎಷ್ಟು ಸಮಯ ಭೇಟಿ ಮಾಡ್ತಾರೆ? ನಿಮ್ಮ ಕೈಗಳಲ್ಲಿ ಈ ವಾಕ್ಯ ಭಾಗವನ್ನು ಹಿಡಿದು ಓದುವಾಗ ನೀವು ಯಾರ ಬಗ್ಗೆ ಮಾತನಾಡ್ತೀರಾ? ಎಷ್ಟು ಸಮಯದಲ್ಲಿ ನೀವು ಮಾತನಾಡ್ತೀರಾ? ಇದರ ದರ್ಶನ ನಿಮಗೆ ಸಿಗುವಾಗ ಯೇಸು ಸ್ವಾಮಿಯ ದರ್ಶನ ನಿಮಗೆ ಸಿಗುವುದಾಗಿದೆ. ಆದರೆ ಯೇಸು ಸ್ವಾಮಿಯ ದರ್ಶನ ಸಿಗುವಾಗ, ಯೇಸು ಸ್ವಾಮಿಯಲ್ಲಿ ನೀವು ಮಾತನಾಡುವಾಗ ನಿಮ್ಮ ಜೊತೆಗೆ ಯಾರು ವಾಸ ಮಾಡ್ತಾನೆ? ಪವಿತ್ರಾತ್ಮನಾದ ಮೂಲಕವಾಗಿ ಯೇಸು ಸ್ವಾಮಿಯೊಳಗೆ ವಾಸ ಮಾಡ್ತಾನೆ. ನಿಮಗೆ ಯೇಸು ಮಾತನಾಡಲಾದರೆ ನೀವು ದೇವರ ವಾಕ್ಯವನ್ನು ನೀವು ಜೀವಿಸುವಾಗ ದೇವರ ಮಗನಾದ ಯೇಸು ಸ್ವಾಮಿಯೊಂದಿಗೆ ಜೀವಿಸ್ತಾರೆ. ನೀವು ನನ್ನೊಂದಿಗೆ ಮಾತನಾಡಬೇಕಾದ್ರೆ ಯಾರು ಮಾತನಾಡ್ತಾರೆ? ಅಯ್ಯೋ ಮಾತನಾಡ್ತಾರೆ. ವಾಕ್ಯವಾಗಿ ಮಾತನಾಡುವಾಗ ಯೇಸು ಸ್ವಾಮಿಯೊಂದಿಗೆ ಮಾತನಾಡ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿಯನ್ನು ಕೆಟ್ಟ ಮಾರ್ಗದಲ್ಲಿ ನಡೆಸ್ತಾನೆ? ಯೇಸು ಸ್ವಾಮಿಯನ್ನು ಕೆಟ್ಟ ಮಾತನ್ನು ಪ್ರೇರೇಪಿಸ್ತಾನೆ? ಯೇಸು ಸ್ವಾಮಿಯನ್ನು ಕಲಿಯುವುದಕ್ಕೆ ಪ್ರೇರೇಪಿಸ್ತಾನೆ? ಅಲ್ಲಿರುವಂತ ಭಾವಕೃತಿಗಳಿಗೆ ಪ್ರೇರೇಪಿಸ್ತಾನೆ? ಇಲ್ಲ. ಯೇಸು ಸ್ವಾಮಿಯನ್ನು ಪ್ರೇರೇಪಣೆ ಮಾಡುವುದು ನನ್ನನ್ನು ಪಾಲಿಸು, ನನ್ನ ವಾಕ್ಯದ ಪ್ರಕಾರ ನೀವು ಜೀವಿಸಿ, ಜೀವನದಲ್ಲಿ ನೀವು ಸೇರಿ, ದೇವರಾಷ್ಟ್ರದಲ್ಲಿ ಸೇರಿ, ದೇವರ ಆಶೀರ್ವಾದಗಳು ನೀವು ಯಥೇಚ್ಛವಾಗಿ ಧಾರಾಳವಾಗಿ ಹೊಂದಿಕೊಳ್ಳಿ ಎಂಬುದಾಗಿ ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾರೆ. ಯಾಕಂದ್ರೆ ನೀವು ದೇವರ ವಾಕ್ಯವನ್ನು ಬೆಳಗ್ಗೆ ಓದುವಾಗ, ಮಧ್ಯಾಹ್ನದ ವೇಳೆ, ಸಾಯಂಕಾಲದ ವೇಳೆ, ಯಾವುದೇ ದಿನದಲ್ಲಿ, ಯಾವುದೇ ಸಮಯದಲ್ಲಿ, ಯಾವುದೇ ಕ್ಷಣದಲ್ಲಿ ನೀವು ದೇವರ ವಾಕ್ಯವನ್ನು ಓದುವಾಗ ನೆನಪಲ್ಲಿ ಇಟ್ಕೊಳ್ಳಿ, ಆ ದೇವರ ವಾಕ್ಯದಲ್ಲಿ ನೀವು ಓದುವಾಗ ದೇವರ ಮಗನಾದ ಯೇಸು ಸ್ವಾಮಿಯಲ್ಲಿ ನೀವು ಮಾತನಾಡುತ್ತಾರೆ. ಈ ವಾಕ್ಯ ಭಾಗವನ್ನು ತೆರೆದು ನೀವು ಇದನ್ನು ನೋಡುವಾಗ ನೀವು ದೇವರ ಮಗನಾದ ಯೇಸು ಸ್ವಾಮಿಯನ್ನು ನೋಡ್ತೀರ. ದೇವರ ದರ್ಶನ ತನ್ನ ಮಗನ ಓದುವಾಗ ನಿಮಗೆ ಆಗ್ತದೆ. ಆ ವಾಕ್ಯವನ್ನು ನೀವು ಕೈಕೊಂಡು ನೀವು ದಿನದಲ್ಲಿ ಓದಲು ನಡೆಯುವಾಗ ನಿಮ್ಮೊಂದಿಗೆ ಇರುತ್ತಾರೆ ಯೇಸು ಸ್ವಾಮಿ ಇರ್ತಾರೆ. ನಿಮ್ಮನ್ನು ಕೆಟ್ಟ ಮಾರ್ಗದಲ್ಲಿ, ಕೆಟ್ಟ ಆಲೋಚನೆಗಳಲ್ಲಿ, ಕೆಟ್ಟ ಮಾತುಗಳಲ್ಲಿ, ಕೆಟ್ಟ ಕೃತಿಗಳಲ್ಲಿ, ಆತ್ಮವಾದ ಜೀವನದಲ್ಲಿ ನಡೆಯುವುದಕ್ಕೆ ದೇವರ ಮಗನಾದ ಯೇಸು ಸ್ವಾಮಿಯನ್ನು ಬಿಡುವುದಿಲ್ಲ. ಹಾಗಾದ್ರೆ ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಿ ಜೀವನದಲ್ಲಿ ಯೇಸು ಸ್ವಾಮಿ ನನ್ನ ವಾಕ್ಯವನ್ನು ಸೇರಿಸ್ತಾನೆ. ಆ ವಾಕ್ಯವೆಂಬ ಆತನು ನರಾವತಾರಿ ನನ್ನ ಮಧ್ಯೆ ವಾಸ ಮಾಡಿದಂತೆ ಆತನು ಇಂದು ಸಹ ನನ್ನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ವಾಕ್ಯವನ್ನು ನೋಡುವಾಗ, ವಾಕ್ಯವನ್ನು ಓದುವಾಗ, ವಾಕ್ಯವನ್ನು ಧ್ಯಾನ ಮಾಡುವಾಗ, ವಾಕ್ಯವನ್ನು ನೀವು ಸ್ಮರಿಸುವಾಗ, ವಾಕ್ಯದ ಪ್ರಕಾರ ಜೀವಿಸುವಾಗ ನಿಮ್ಮೊಳಗೆ, ನಿಮ್ಮ ಹೃದಯದೊಳಗೆ, ನಿಮ್ಮ ಮನಸ್ಸಿನೊಳಗೆ ಯೇಸು ಸ್ವಾಮಿ ಬದುಕುತ್ತಾ ಇದ್ದಾನೆ. ಯೇಸು ಸ್ವಾಮಿ ದಿನಂಪ್ರತಿ ನಿಮ್ಮೊಳಗೆ ಇದ್ದುಕೊಂಡು ಕಾರ್ಯ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮೊಳಗೆ ಇದ್ದುಕೊಂಡು ನಿಮಗೆ ಮಾತನಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮೊಳಗೆ ಇದ್ದುಕೊಂಡು ಆತ್ಮನು ಜೀವಿಸ್ತಾ ಇದ್ದಾನೆ. ನಿಮಗೆ ದರ್ಶನವನ್ನು ಬಿಡ್ತಾ ಇದ್ದಾನೆ. ಆದರೆ ನೀವು ವಾಕ್ಯವನ್ನು ಮಾತ್ರ ಬಿಟ್ಟು ಬಿಡಬೇಡಿ. ವಾಕ್ಯವನ್ನು ಓದಿ, ವಾಕ್ಯವನ್ನು ಧ್ಯಾನ ಮಾಡಿ, ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿ ದೇವರಾತ್ಮನು ನಿಮ್ಮೊಳಗೆ ಇದ್ದುಕೊಂಡು ಆ ಕ್ರಿಸ್ತನ ದರ್ಶನಕ್ಕೆ ನಿಮ್ಮನ್ನು ನಡೆಸ್ತಾನೆ. ಯಾವ ಪಾಪಕೃತ್ಯಗಳಿಗೆ, ಕೆಟ್ಟ ಮಾರ್ಗಗಳಿಗೆ ನಡೆಸದೆ ಜೀವನ ಮಾರ್ಗದಲ್ಲಿ ನಡೆಸುವಾತನು, ಜೀವನ ಜಯಮಾನ ಕೊಡುವಾತನು, ದೇವರ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸುವುದಕ್ಕೆ ಈ ವಾಕ್ಯ ಓದಿ ನಿಮಗೆ ಮಾರ್ಗ, ನಿಮಗೆ ಮೂಲ, ನಿಮಗೆ ಅಗತ್ಯ. ಈಗ ನೋಡಿ, ವಾಕ್ಯವನ್ನು ಕೇಳುವ ಮಾತ್ರ ಆದರೆ ಈ ಕ್ಷಣಕ್ಕೆ ಮಾತ್ರ ವಾಕ್ಯ ಭಾಗ ಅದು ವಾಕ್ಯದ ಧ್ಯಾನಿಸುವುದಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನೀವು ಇಲ್ಲಿಂದ ಹೊರಗೆ ಹೋದ ಮೇಲೂ ನಿಮ್ಮ ಮನೆಗಳಲ್ಲಿ, ನಿಮ್ಮ ಸ್ಥಳಗಳಲ್ಲಿ ಕೆಲಸ ಮಾಡುವುದ ಯಾವುದೇ ಸ್ಥಳಗಳಲ್ಲಿಯೂ ಸಹ ವಾಕ್ಯವನ್ನು ಬಿಡದೆ ವಾಕ್ಯವನ್ನು ಧ್ಯಾನಿಸಿದರೆ ವಾಕ್ಯದ ಪ್ರಕಾರ ಜೀವಿಸುತ್ತದೆ. ಯಾಕಂದ್ರೆ ನಿಮ್ಮ ಆತ್ಮಗಳು ರಕ್ಷಿಸಲ್ಪಡಬೇಕು, ನೀವು ರಕ್ಷಿಸಲ್ಪಡಬೇಕು. ಅಂದರೆ ದೇವರ ರಾಜ್ಯದಲ್ಲಿ ನೀವು ಸೇರಬೇಕು, ನಿಮ್ಮ ಆತ್ಮವು ಸೇರಬೇಕಾದ್ರೆ ವಾಕ್ಯದಲ್ಲಿ ನೀವು ಬಂದಿದ್ದೀರಿ. ವಾಕ್ಯ ಪ್ರಕಾರ ನೀವು ಜೀವಿಸಿ. ಇಲ್ಲದಿದ್ದರೆ ನಾವು ನರಕಕ್ಕೆ, ಇಲ್ಲವೇ ಅಗ್ನಿಗೆ, ಇಲ್ಲವೇ ನಮ್ಮನ್ನು ಕಡಿದು ಸಾಲ ಕೊಡುವುದಕ್ಕೆ ನಾವು ತುತ್ತಾಗುತ್ತೇವೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ವಾಕ್ಯದ ಧ್ಯಾನದಲ್ಲಿ ತಾಗಿ ವಾಕ್ಯದ ಮೂಲಕವಾಗಿ ಕೊಡುವ ಫಲಗಳನ್ನು ದಿನಪ್ರತಿ ಕೊಡುತ್ತಾ ಬರಬೇಕಾಗುವ ಹಾಗೆ ದೇವರ ಆತ್ಮನನ್ನು ಆಶೀರ್ವದಿಸಿ ದೇವರ ವಾಕ್ಯದ ಮಾರ್ಗದಲ್ಲಿ ಎಲ್ಲರನ್ನು ನಡೆಸಬೇಕು. ನಮ್ಮ ಕಾರಣಗಳನ್ನು ನಾವು ದೇವರಿಗೆ ಸಮರ್ಪಿಸೋಣ. ತಮಿಳಿನ ಒಂದು ಗೀತೆಯನ್ನು ಮಾಡುವಾಗ ತಂದಿರುವಂತಹ ಕಾರಣಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ.
ಎಲ್ಲ ಒಳ್ಳೆಯದಾದ ಮೂಲಗಳಿಗೆ ಕಾರಣವಾಗಿರುವುದನ್ನು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಬೈಬಲ್ ನಾವು ಸ್ವಾಮಿಯನ್ನು ಕುಟುಂಬದಲ್ಲಿ ಆರೋಗ್ಯವನ್ನು ಸ್ವೀಕರಿಸು ಮಣ್ಣು ಮಾಡುವ ಸಭೆಗಳಿಗೋಸ್ಕರವಾಗಿ ಸುಲಭಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ದೈವವನ್ನು ಬೇಡಿಕೊಂಡು ನಾವು ಸಂತೋಷವಾಗಿ ಆಶೀರ್ವಾದದಿಂದ ಪ್ರೀತಿಗೆ ಪಾತ್ರರಾಗುವುದಕ್ಕೆ ಪರಮೇಶ್ವರನ ಸನ್ಮಾನವಾದ ಶಕ್ತಿ ಸಾಮರ್ಥ್ಯ ಕೇಳಿದಂತಹ ವಾಕ್ಯದ ಭಾಗದಲ್ಲಿ ಅನುಸಾರವಾಗಿ ವಾಕ್ಯದ ಪ್ರಕಾರ ನಾವು ಜೀವಿಸುವ ಹಾಗೆ ವಾಕ್ಯದ ನೆರವಿನ ಹಾಗೆ ನಮ್ಮ ಬದುಕನ್ನು ವಾಕ್ಯದ ಮೂಲಕವಾಗಿ ಮುನ್ನಡೆಸುವುದಾಗಿ ಹೇಳ್ತೇವೆ. ಸಮಯದಲ್ಲಿ ನಾವು ವಾಕ್ಯದ ಪ್ರಾರ್ಥನೆಗಳನ್ನು ಕೇಳಿದ್ದೇವೆ. ನಿನ್ನ ವಾಕ್ಯದ ಮತ್ತು ನಿನ್ನ ಆಜ್ಞೆಗಳ ನಿನ್ನೆಲ್ಲ ನಿಯಮಗಳಿಗೆ ಅನುಸಾರವಾಗಿ ನಮ್ಮ ಬದುಕನ್ನು ರೂಪಿಸಿಕೊಂಡು ನಮ್ಮ ಬದುಕನ್ನು ಅದರ ಅರ್ಥಕ್ಕೆ ಅನುಸಾರವಾಗಿ ಅದರ ಬೋಧನೆಗೆ ಅನುಸಾರವಾಗಿ ನಾವು ಅಳವಡಿಸಿಕೊಂಡು ಜೀವಿಸಿ ನಮ್ಮ ಶಕ್ತಿಯಿಂದ ಆಲಿಸುವ ನಿನ್ನ ವಾಕ್ಯವನ್ನು ಬಿಟ್ಟು ನಾವು ಹೇಳಕಾದ ಬಲಕಾದ ಹಾಗೆ ನಿನ್ನ ವಾಕ್ಯವನ್ನು ಉಲ್ಲಂಘಿಸುವಾಗ ನಾವು ನಾಶಾಗುತ್ತೇವೆ, ನಾವು ನರಕಕ್ಕಾಗುತ್ತೇವೆ ಎನ್ನುವಂತಹ ಭಯದ ಇಲ್ಲವೇ ಎಲ್ಲ ವಿಧವಾದಂತಹ ಎಚ್ಚರಿಕೆಯ ಜೀವಿತವನ್ನು ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿ. ಈ ಮನೆಯಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳಿ, ಅದಕ್ಕೆ ಹೊರಡುವುದನ್ನಾಗಿ ಹೇಳಿಸುವ ನಮ್ಮೆಲ್ಲ ವಿಧವಾದಂತಹ ಪ್ರಾರ್ಥನೆಗಳಿಗೆ ವಿಜ್ಞಾಪನೆಗಳಿಗೆ ಬೇಡಿಕೊಳ್ಳುವುದಿದೆ. ನೀವು ತಕ್ಕ ರೀತಿಯಲ್ಲಿ ಉತ್ತರಿಸು ಸ್ವಾಮಿ. ಯಾಕಂದ್ರೆ ನಾವು ನಿನ್ನ ವಾಕ್ಯದಲ್ಲಿ ಬೇಡುವಾಗ ನೀವು ಉತ್ತರಿಸುವವರು, ಒದಗಿಸುವವರು, ಅನುಗ್ರಹಿಸುವವರು, ಆಶೀರ್ವದಿಸುವವರು ಆಗಿದೆ. ನಿನ್ನ ವಾಕ್ಯದ ಪ್ರಕಾರ ಜೀವಿಸಿದಂತಹ ಅಬ್ರಹಾಮ, ಇಸಾಕ, ಯಾಕೋಬರು ಮತ್ತು ನಿನ್ನ ಎಲ್ಲ ಪ್ರವಾದಿಗಳು, ನಿನ್ನ ಭಕ್ತರು, ಅಪೊಸ್ತಲರು, ಶಿಷ್ಯರಿಗೆ ನಿನ್ನ ತಕ್ಕ ಆಶೀರ್ವಾದಗಳನ್ನು ಪಾಲಿಸಿದೆ. ಅದೇ ವೇಳೆ ನಾವು ಸಹ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯದಲ್ಲಿ ಬದುಕುತ್ತೇವೆ. ನಮ್ಮ ಜೀವಿತವನ್ನು ಪಾತ್ರಗೊಳಿಸು, ನಮ್ಮ ಪ್ರಾರ್ಥನೆಗೆ ಉತ್ತರಿಸಿ ತಕ್ಕ ರೀತಿಯಲ್ಲಿ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ಹಾಗೆ ಮಾಡಿಸುವ. ಈ ದಿನ ಪ್ರೀತಿಗಳ ತಾಯಿಗಳಾದಂತಹ ಶ್ರೀ ಬೇರೆಯವರು ಹೋಗಿರುತ್ತಾರೆ. ಅವರ ಅಂತಿಮ ಯಾತ್ರೆಯು ಅವರಲ್ಲಿ ನಿಂತು ಹೋಗಿದ್ದಾರೆ ಎನ್ನುವುದನ್ನು ನಾವು ತಿಳಿದಿದ್ದೇವೆ. ಮುಂದಿನ ಕಾರ್ಯವನ್ನು ಕುಲಗಳು ಸಮಾಧಾನ ಶಾಂತಿ ಎಂಬುದನ್ನು ಮೊದಲಿಗಾಗುವಾಗೆ ಅವರಿಗೆ ಆದರಣೆ, ಸಾಂತ್ವನ, ಧೈರ್ಯವನ್ನು ನೀಡಬೇಕಾಗಿ ನೀಡಬೇಕಾಗುತ್ತದೆ. ಅವರ ಕಣ್ಣೀರು, ಅವರ ವೇದನೆ, ಅವರ ದುಃಖವನ್ನು ಉಪಶಮನ ಮಾಡಿ ಸಮಾಧಾನ, ಶಾಂತಿಯ ಆದರಣೆ ಮಕ್ಕಳು ನೀವು ನಿನ್ನ ವಾಕ್ಯದ ಮೂಲಕವಾಗಿ ನೀಡಬೇಕಾಗಿ ತಿಳಿಸುವ ನಿನ್ನ ಕೃಪೆಯು, ನಿನ್ನ ದಯೆಯು ಅವರ ಸಂಗ್ರಹವನ್ನು ಕಾಪಾಡಿ ನಡೆಸಿ ಅನಾರೋಗ್ಯ ಸೌಖ್ಯದಲ್ಲಿ ಅಸ್ವಸ್ಥತೆಯಲ್ಲಿ ಯಾರಾದರೂ ನಿನ್ನ ಸ್ವಸ್ಥತೆಯ ಹಸ್ತವನ್ನು ಮುಟ್ಟಿ ಅವರನ್ನು ಗುಣಪಡಿಸಿ ಅವರಿಗೆ ಆರೋಗ್ಯವನ್ನು ನಿರ್ವಹಿಸುವ ಔಷಧ ಮತ್ತು ಮುಖಾಂತರವಾಗಿ ದೇವರಿಗೆ ಆಶೀರ್ವಾದಗಳು ಮತ್ತು ಆರೋಗ್ಯವನ್ನು ಸ್ವಸ್ಥತೆ ನೀಡಿ ನಾವು ಕೃಪೆಯನ್ನು ಮುನ್ನಡೆಸುವುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೇವರಿಂದ ಬೇಡುತ್ತೇವೆ. ಆಮೆನ್. ಇದನ್ನು ನಾವು ಹಾಡುವ ಸಂಗೀತಗಳಲ್ಲಿ ಇರುವ 14ನೇ ಸಂಗೀತವನ್ನು ಹಾಡೋಣ. ಇರುವ 14ನೇ ಸಂಗೀತದ 3 ಚರಣಗಳನ್ನು ಹಾಡೋಣ. ನಾವು ನಿಮ್ಮ ಪ್ರಿಯ ಕರ್ತನೆ ನಿನ್ನ ವಾಕ್ಯ ಕೇಳಿ ನೀವು ದೇವರನ್ನು ನೀವು ನನಗೆ ಸೇರುವುದಿಲ್ಲ. ಇರುವ 14ನೇ ಸಂಗೀತದ ಪ್ರಾರಂಭದ 3 ಚರಣಗಳನ್ನು ಮಾತ್ರ ಹಾಡೋಣ.
Finish.